ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ, ಸತಿಪತಿಯ ಬಂಧ, ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ. ಜಪತಪ ಇರುವ ಮನೆಯು ಇಸು ಬಾಳುವ ದೇವಾಲಯವು, ಜಪತಪ ಇರುವ ಮನೆಯು ಇಸು ಬಾಳುವ ದೇವಾಲಯವು. ಪತಿಗೆ ವಿಧೇಯಳಾಗು, ಮಮತೆಯ ತಾಯಾಗು, ಸೇವೆಗೆ ದಾಸಿಯಾಗು, ಪ್ರಾರ್ಥಿಸೋ ಮಗಳಾಗು. ಪತಿಗೆ ವಿಧೇಯಳಾಗು, ಮಮತೆಯ ತಾಯಾಗು, ಸೇವೆಗೆ ದಾಸಿಯಾಗು, ಪ್ರಾರ್ಥಿಸೋ ಮಗಳಾಗು. ತಾಳ್ಮೆಯ ನಿಧಿಯಾಗಿ ಸಹಿಸುವ ವರವಾಗಿ ಗೃಹಿಣಿಯು ನೀನಾಗು. ತಾಳ್ಮೆಯ ನಿಧಿಯಾಗಿ ಸಹಿಸುವ ವರವಾಗಿ ಗೃಹಿಣಿಯು ನೀನಾಗು. ಒಳ್ಳೆ ಮಡದಿಯು ನೀನಾಗು. ಜಪತಪ ಇರುವ ಮನೆಯು ಇಸು ಬಾಳುವ ದೇವಾಲಯವು, ಜಪತಪ ಇರುವ ಮನೆಯು ಇಸು ಬಾಳುವ ದೇವಾಲಯವು. ಪ್ರೀತಿಸೋ ಪತಿಯಾಗು, ದುಡಿಯುವ ಗಂಡಾಗು, ಮಕ್ಕಳಿಗೆ ಗುರುವಾಗು, ಪ್ರಾರ್ಥಿಸೋ ಮಗನಾಗು. ಪ್ರೀತಿಸೋ ಪತಿಯಾಗು, ದುಡಿಯುವ ಗಂಡಾಗು, ಮಕ್ಕಳಿಗೆ ಗುರುವಾಗು, ಪ್ರಾರ್ಥಿಸೋ ಮಗನಾಗು. ತಾಳ್ಮೆಯ ನಿಧಿಯಾಗಿ ಸಹಿಸುವ ವರವಾಗಿ ಯಜಮಾನ ನೀನಾಗು. ತಾಳ್ಮೆಯ ನಿಧಿಯಾಗಿ ಸಹಿಸುವ ವರವಾಗಿ ಯಜಮಾನ ನೀನಾಗು. ಒಳ್ಳೆ ಪತಿಯು ನೀನಾಗು. ಜಪತಪ ಇರುವ ಮನೆಯು ಇಸು ಬಾಳುವ ದೇವಾಲಯವು, ಜಪತಪ ಇರುವ ಮನೆಯು ಇಸು ಬಾಳುವ ದೇವಾಲಯವು. ಸತಿಪತಿಯ ಬಂಧ, ಅನುರಾಗದ ಅನುಬಂಧ, ದೇವರು ಕೂಡಿಸಿದ ಬೇರ್ಪಡಿಸದ ಸಂಬಂಧ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಫರಿಸಾಯರಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ, ಯಾವುದಾದರೂ ಕಾರಣದಿಂದ ಗಂಡನು ತನ್ನ ಹೆಂಡತಿಯನ್ನ ಬಿಟ್ಟು ಬಿಡುವುದು ಧರ್ಮಸಮ್ಮತವೋ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೃಷ್ಟಿಕರ್ತ ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದರು ಎಂದು
ಈ ಕಾರಣದಿಂದಲೇ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎಂದು ಹೇಳಿದ್ದಾರೆ ಎಂಬುದಾಗಿ ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಗಂಡ ಹೆಂಡತಿಯರಿಬ್ಬರು ತಮ್ಮ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದರು. ಇಬ್ಬರು ಕುಳಿತುಕೊಂಡು ಮಾತನಾಡಲು ಪ್ರಾರಂಭಿಸ್ತಾರೆ. ಆಗ ಇಷ್ಟು ವರ್ಷಗಳು ಕಳೆದಿವೆ, ನಮ್ಮಿಬ್ಬರ ಸಂಬಂಧ ಯಾವ ರೀತಿಯಲ್ಲಿ ಇದೆ, ನಮ್ಮ ಇಬ್ಬರ ಸಂಬಂಧವು ಯಾವಾಗ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ಬಿರುಕು ಬಿಟ್ಟಿದೆ ಎಂಬುದರ ಬಗ್ಗೆ ಅವರು ಮಾತನಾಡಲು ಪ್ರಾರಂಭಿಸ್ತಾರೆ. ಮಾತು ಮುಂದುವರಿತಾ ಹೋಯಿತು, ನಡೀತಾನೇ ಇತ್ತು. ಕೊನೆಗೆ ಹೆಂಡತಿ ಒಂದು ಉಪಾಯ ಹೇಳ್ತಾಳೆ, ಒಂದು ಕೆಲಸ ಮಾಡೋಣ, ಇಬ್ಬರಿಗೂ 1 ವರ್ಷ ಟೈಮ್, ಈ 1 ವರ್ಷ ಟೈಮಲ್ಲಿ ಬರುವ ವರ್ಷ ಇದೇ ದಿನ ನಾವಿಬ್ಬರು ಇಲ್ಲಿ ಕುಳಿತುಕೊಳ್ಳೋಣ. ಆಗ ಹೆಂಡತಿ ಏನು ಮಾಡ್ತಾಳೆ, 2 ಡೈರಿ, ಒಂದು ಹೊಸ ವರ್ಷದ ಡೈರಿ ತಂದು ಅವನ ಹತ್ರ ಕೊಡ್ತಾಳೆ. ನೀನು ಈ ಡೈರಿಯಲ್ಲಿ ಪ್ರತಿದಿನ ಬರೀಬೇಕು, ಏನಾಯಿತು, ನಾನೇನು ಮಾಡಿದೆ ನಿನಗೆ, ನನ್ನ ತಪ್ಪುಗಳು ಏನು, ನಾನೇನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ನೀನು ಕ್ಲೀನಾಗಿ ಬರೀಬೇಕು. ಗಂಡನ್ನು ಸರಿ ಬರೆಯೋಣ ಬಿಡು. ಈ ರೀತಿ ಇಬ್ಬರು ಆ ಡೈರಿಯನ್ನು ತೆಗೆದುಕೊಂಡು ಬರೋ ವರ್ಷ ಇದೇ ಸಮಯಕ್ಕೆ ಇಲ್ಲಿ ಬರೋಣ, ಅಲ್ಲಿವರೆಗೂ ನಾವು ಮಾತಾಡೋದು ಬೇಡ, ನಾವೇನು ತಪ್ಪು ಮಾಡಿದೆ, ನೀನೇನು ತಪ್ಪು ಮಾಡಿದೆ, ಏನು ಹೇಳೋದು ಬೇಡ, ನೀವು ಬರೀ ಪ್ರತಿದಿನ ಬರೀ ಬುಕ್ಕಲ್ಲಿ. ಅದಾದಮೇಲೆ ಬರೋ ವರ್ಷ ಇದೇ ದಿನ ಇಲ್ಲಿಗೆ ಬರೋಣ, ಇಬ್ಬರು ಡೈರಿನ ಬದಲಾಯಿಸ್ಕೊಳ್ಳೋಣ. ಆವಾಗ ನಮ್ಮ ತಪ್ಪುಗಳು ಅರ್ಥ ಆಗ್ತದೆ, ನೀನೂ ಸರಿ ಮಾಡ್ಕೊಳ್ಬೋದು, ನಾನೂ ಸರಿ ಮಾಡ್ಕೊಳ್ಬೋದು. ಹಾಗಾಗಿ ಬರೋ ವರ್ಷ ಇಲ್ಲಿ ಬರೋಣ. 1 ವರ್ಷ ಆಯಿತು. ಹೆಂಡತಿಗೆ ಕುತೂಹಲ, ಏನೆಲ್ಲ ತಪ್ಪು ಕಂಡಿಡ್ದಿದ್ದಾನೆ ನನ್ನ ಗಂಡ ಎಂಬ ಒಂದು ಕುತೂಹಲ. ಆ ದಿನ ಬಂತು, ಇಬ್ಬರು ಎತ್ಕೊಂಡ್ರು, 2 ಬುಕ್ಕುಗಳನ್ನು ಬದಲಾಯಿಸ್ಕೊಂಡ್ರು. ಹೆಂಡತಿ ಬುಕ್ಕು ಗಂಡನಿಗೆ, ಗಂಡನ ಬುಕ್ಕು ಹೆಂಡತಿಗೆ. ಗಂಡ ಆ ಬುಕ್ಕನ್ನು ಒಂದೊಂದೇ ಪೇಜ್ ಓದ್ತಾನೆ. 1ನೇ ಪೇಜಲ್ಲಿ ನನ್ನ ತಂದೆ ತಾಯಿ ಬಂದಿದ್ದರು, ನೀನು ಸರಿಯಾಗಿ ನೋಡ್ಕೊಳ್ಳಿಲ್ಲ, ಸರಿಯಾಗಿ ಮಾತಾಡಿಸ್ಲಿಲ್ಲ, ಅವ್ರು ಕೋಪ ಮಾಡ್ಕೊಂಡಿದ್ದರು. 2ನೇ ಪೇಜ್ ತೆಗಿತಾರೆ, ನನ್ನ ಬರ್ತಡೇ ಬಂದಿತ್ತು, ಒಂದಿನ ನೀನು ಅದು ಸರಿಯಾಗಿ ಬಟ್ಟೆ ತಗೊಡ್ಲಿಲ್ಲ, ಯಾವುದೋ ಒಂದು ಬಟ್ಟೆ ತಗೊಟ್ಟೆ ಹಳೇ ಕಾಲದ್ದು. 3ನೇದು. ಈ ರೀತಿ ಪ್ರತಿದಿನ ಒಂದೊಂದು ಆಕೆ ಗಂಡನ ಬಗ್ಗೆ ಬರೆದಿದ್ಲು. ಗಂಡನಿಗೆ ಆಶ್ಚರ್ಯ ಆಯಿತು, ಇದರ ಬಗ್ಗೆ ನಾನು ಯೋಚನೆನೇ ಮಾಡಲಿಲ್ವಲ್ಲ, ಇದರ ಬಗ್ಗೆ ನಾನು ಒಂದು ಗಮನನೇ ವಹಿಸ್ಲಿಲ್ವಲ್ಲ, ಯಾಕೆ ಈ ಥರ ಮಾಡಿದೆ ನಾನು, ಬಹುಶಃ ನಾನು ಗಮನ ವಹಿಸಬೇಕಾಗಿತ್ತು, ಗಮನ ವಹಿಸಲಿಲ್ಲ ಈ ವಿಷಯಗಳಲ್ಲಿ ಎಂದು ಆಗ ಅವನಿಗೆ ಗೋಚರವಾಗ್ತದೆ. ಅವನಿಗೆ ಒಂದು ರೀತಿಯಲ್ಲಿ ಪರವಾಗಿಲ್ಲ, ಇದನ್ನು ನಾನು ಇನ್ನು ಮುಂದೆ ಮಾಡಬೇಕು, ಈ ರೀತಿ ತಪ್ಪನ್ನು ನಾನು ಮಾಡೋದಿಲ್ಲ ಎಂಬ ಅವನು ಒಂದು ನಿರ್ಧಾರ ಮಾಡ್ತಾನೆ. ಈಗ ಹೆಂಡತಿಯ ಸರದಿ. ಹೆಂಡತಿ ಗಂಡನ ಬುಕ್ಕನ್ನು ಎತ್ಕೊಂಡು ಓದ್ತಾಳೆ. 1ನೇ ಪೇಜ್ ಖಾಲಿ, 2ನೇ ಪೇಜು ಖಾಲಿ, 3ನೇ ಪೇಜು ಖಾಲಿ, ಓದ್ತಲೂ ಎಲ್ಲ ಪೇಜು ಖಾಲಿ. ಹೆಂಡತಿ ಕೋಪ ಬಂದು ಹೇಳ್ತಾಳೆ, ನೀನು ಇದು ಒಂದು ಕೆಲಸ ಕೊಟ್ಟಿದ್ದೆ, ಇದನ್ನು ನೀನು ಸರಿಯಾಗಿ ಮಾಡಲಿಲ್ಲ. ನೀನು ಏನು ಹೇಳಿದ್ದು, ನಾನು ಏನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ನೀನು ಬರೀಬೇಕು, ಈಗ ಅದಕ್ಕೆ ಮಾತ್ರ ನಾನು ಗೊತ್ತಾಗೋದಲ್ವಾ, ಯಾಕೆ ನೀನು ಬರೆದಿಲ್ಲ? ಆಗ ಗಂಡ ಹೇಳ್ತಾನೆ, ಬರೆದಿದ್ದೀನಿ, ಖಂಡಿತವಾಗಿ ಬರೆದಿದ್ದೀನಿ, ಕೊನೆಯ ಪುಟವನ್ನು ನೋಡು. ಆಕೆ ಉತ್ಸಾಹದಿಂದ ಎಲ್ಲ ಪೇಜನ್ನು ತಿರುಗಿ ಕೊನೆಯ ಪುಟದಲ್ಲಿ ಓದ್ತಾಳೆ. ಆ ಪುಟದಲ್ಲಿ ಈ ರೀತಿ ಬರೆದಿತ್ತು, ನೀನು ನನ್ನ ಪ್ರೀತಿಯ ಹೆಂಡತಿ,
ಇಷ್ಟು ವರ್ಷ ನೀನು ನನ್ನ ಜೊತೆ ಇದ್ದೀಯ, ಇಷ್ಟು ವರ್ಷ ನನ್ನ ಈ ಕುಟುಂಬವನ್ನು ನಡೆಸ್ಕೊಂಡು ಹೋಗಿದ್ದೀಯ, ಅದಕ್ಕಿಂತ ಮೇಲಾದ ಪ್ರೀತಿ ಯಾವುದೂ ಇಲ್ಲ. ನೀನು ಮಾಡಿದಂತಹ ತ್ಯಾಗಗಳು, ನೀನು ಪಟ್ಟಂಥ ಆ ಕಷ್ಟಗಳು, ನೀನು ಮಾಡಿದ ಸಣ್ಣ ಸಣ್ಣ ತಪ್ಪು ಅದರ ಮುಂದೆ ಏನೂ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ತೇನೆ, ನಿನ್ನನ್ನು ಅಷ್ಟೇ ಗೌರವಿಸ್ತೇನೆ. ಅದಕ್ಕೋಸ್ಕರ ಇದನ್ನು ನನ್ನ ಪ್ರೀತಿಯ ಉಡುಗೊರೆಯನ್ನಾಗಿ ಇದನ್ನು ನಾನು ಬರಿತಾ ಇದ್ದೇನೆ. ನಿನ್ನಲ್ಲಿ ತಪ್ಪನ್ನು ಹೊರಿಸುವಂತಹ ಯಾವ ಕಾರಣವೂ ನನ್ನಲ್ಲಿಲ್ಲ. ನನ್ನ ಕುಟುಂಬದ ಸದಸ್ಯರನ್ನು ಅಷ್ಟು ಚೆನ್ನಾಗಿ ನೀನು ನೋಡ್ಕೊಂಡಿದ್ದೀಯ. ಇದರ ಮುಂದೆ ಯಾವ ತಪ್ಪು ಕೂಡ ನಿಲ್ಲಲು ಸಾಧ್ಯವಿಲ್ಲ ಎಂದು ಅವನು ಬರೆದಿದ್ದ. ಇದನ್ನು ನೋಡಿದ ಹೆಂಡತಿಗೆ ಅಳಲು ತಡೆದುಕೊಳ್ಳಲು ಆಗಲಿಲ್ಲ. ಜೋರಾಗಿ ಅಳಲು ಪ್ರಾರಂಭಿಸ್ತಾಳೆ. ನಾನಾದರೂ ಚಿಕ್ಕ ಚಿಕ್ಕ ವಿಷಯಗಳನ್ನು ಮನಸ್ಸಿನಲ್ಲಿಟ್ಕೊಂಡು ಚಿಕ್ಕ ಚಿಕ್ಕ ವಿಷಯಗಳನ್ನು ನಾನು ಮರೆಯದೆ ಅದನ್ನು ಬರೆದು ಕೂಡ ಅವರಿಗೆ ತೋರಿಸ್ತಾ ಇದ್ದೇನೆ. ಅಂದರೆ ನಾನೇನೇ ತಪ್ಪು ಮಾಡಿದ್ರೂ ಅವರು ನನ್ನ ಪ್ರೀತಿಗೆ ಹೋಲಿಸಿ ಆ ತಪ್ಪು ಏನೂ ಇಲ್ಲ ಎಂಬುದನ್ನು ನನ್ನ ಗಂಡ ತೋರ್ಪಡಿಸಿದ್ದಾರೆ ಎಂದು ಅರಿತು ಆಕೆ ಅಷ್ಟು ಕಣ್ಣೀರು ಸುರಿಸ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಬಹುಶಃ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಕುಟುಂಬ ಜೀವನ ಎನ್ನುವಾಗ ಅಲ್ಲಿ ಏರುಪೇರುಗಳು ಖಂಡಿತವಾಗಿ ಇರ್ತದೆ. ಎಲ್ಲವೂ ಸರಿಯಾಗಿ ಹೋಗ್ತಾ ಇದೆ, ಏನೂ ಆಗಲ್ಲ, ನಮ್ಮಲ್ಲಿ ಮನಸ್ತಾಪಗಳು ಬರಲ್ಲ, ನಮ್ಮಲ್ಲಿ ಜಗಳ ಬರಲ್ಲ, ನಮ್ಮಲ್ಲಿ ವಿರುದ್ಧ ಇಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಖಂಡಿತವಾಗಿ ನಮ್ಮ ಕುಟುಂಬಗಳಲ್ಲಿ ಏರುಪೇರುಗಳು ಇರುತ್ತದೆ. ಅಥವಾ ಒಂದು ನನ್ನ ಬಗ್ಗೆ ಆಗಲಿ ಅವರ ಬಗ್ಗೆ ಆಗಲಿ ಒಂದು ಭಿನ್ನಾಭಿಪ್ರಾಯಗಳು ಇರುತ್ತದೆ, ಮನಸ್ತಾಪಗಳು ಬರುತ್ತದೆ. ಇದೆಲ್ಲರ ನಡುವೆ ನಾವು ಹೇಗೆ ಅದರ ಬಗ್ಗೆ ಹೋರಾಡುತ್ತೇವೆ, ಯಾವ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ತೇವೆ, ಯಾವ ರೀತಿಯಲ್ಲಿ ಸಮಾಧಾನವಾಗಿ ಇದೆಲ್ಲವನ್ನು ಒಟ್ಟುಗೂಡಿ ಎದುರಿಸುತ್ತೇವೆ, ಅದನ್ನು ನಾವು ಕುಳಿತು ಮಾತನಾಡಬೇಕು. ಆ ರೀತಿ ನಡೆಯುವಾಗ ಖಂಡಿತವಾಗಿ ನಮ್ಮ ಕುಟುಂಬಗಳು ಶಾಂತಿ, ಸಮಾಧಾನ, ಐಕ್ಯತೆ, ಪ್ರೀತಿಯಿಂದ ತುಂಬಿ ತುಳುಕಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ನಜರೇತಿನ ಕುಟುಂಬವನ್ನು ಒಂದು ಪವಿತ್ರ ಕುಟುಂಬ ಎಂದು ಕರೀತಾರೆ. ಯಾಕೆ ಆ ಕುಟುಂಬವನ್ನು ಪವಿತ್ರ ಕುಟುಂಬ ಎಂದು ಕರೀತಾರೆ? ಯಾಕೆ ನಮ್ಮ ಕುಟುಂಬಗಳನ್ನು ಪವಿತ್ರ ಕುಟುಂಬ ಎಂದು ಕರೆಯಲಾಗೋದಿಲ್ಲ? ನಜರೇತಿನ ಕುಟುಂಬ ಪವಿತ್ರ ಕುಟುಂಬ ಯಾಕೆಂದರೆ ಅಲ್ಲಿ ಪ್ರೀತಿ ಇತ್ತು, ಅನ್ಯೋನ್ಯತೆ ಇತ್ತು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಈ ಕ್ಷಣಕ್ಕೆ, ಈ ದಿನಕ್ಕೆ ದೇವರ ಚಿತ್ತ ಏನಿದೆ ನಮ್ಮ ಜೀವನದಲ್ಲಿ, ನಾವಿಬ್ಬರು ಯಾವ ರೀತಿಯಲ್ಲಿ ಆ ದೇವರ ಚಿತ್ತವನ್ನು ನೆರವೇರಿಸಬೇಕು, ಯಾವ ರೀತಿಯಲ್ಲಿ ಆ ದೇವರ ಚಿತ್ತಕ್ಕೆ ತಕ್ಕಂತೆ ನಾವು ನಡೆಯಬೇಕು ಎಂಬುದನ್ನು ಸದಾ ಧ್ಯಾನಿಸುತ್ತಾ ಅದನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಅವರು ನಡೆದರು. ನಾವು ಕೂಡ ನಮ್ಮ ಜೀವನದಲ್ಲಿ ದೇವರ ಚಿತ್ತ ಏನಿದೆ ಎಂಬುದನ್ನು ನಾವು ಪರೀಕ್ಷಿಸಬೇಕು. ದೇವರ ಚಿತ್ತ ಈ ದಿನ, ಈ ಕ್ಷಣಕ್ಕೆ ನಮಗೆ ಏನಿದೆ ಎಂಬುದನ್ನು ಯೋಚಿಸಿ, ಆಲೋಚಿಸಿ, ಪ್ರಾರ್ಥಿಸಿ ಆ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಾಗ ನಮ್ಮ ಕುಟುಂಬಗಳು ಕೂಡ ಆ ಪವಿತ್ರ ಕುಟುಂಬ ಎನ್ನಲು ಸಾಧ್ಯ. ಆ ರೀತಿಯ ಜೀವನ ನಮ್ಮದಾಗಬೇಕು, ಆ ರೀತಿಯ ಜೀವನ ನಮ್ಮ ಕುಟುಂಬದಲ್ಲಿ ಇರಬೇಕು. ಅದನ್ನೇ ಇಂದು ನಾವು ಅವಲೋಕಿಸಿ ನೋಡಬೇಕು. ನಮ್ಮ ಕುಟುಂಬಗಳು ಆ ರೀತಿ ಇದೆಯೇ? ನಾವೆಲ್ಲರೂ ಆ ರೀತಿ ಬಾಳುತ್ತಿದ್ದೇವೆಯೇ ಎಂಬುದನ್ನು ಪ್ರಶ್ನಿಸಬೇಕು. ದೇವರು ಇಡೀ ಲೋಕವನ್ನು ಸೃಷ್ಟಿಸುವಾಗ ಕೊನೆಗೆ ಆದಾಮನನ್ನು ಸೃಷ್ಟಿಸಿ ಇಡೀ ಎಲ್ಲವೂ ನಿನಗೆ ವಹಿಸಲಾಗಿದೆ. ಅವನು ಎಲ್ಲ ಕಡೆ ಆ ಸೃಷ್ಟಿಯನ್ನು ನೋಡಲು ಹೊರಡುತ್ತಾನೆ. ಆ ಮರಗಳನ್ನು ನೋಡ್ತಾನೆ, ಗಿಡಗಳನ್ನು ನೋಡ್ತಾನೆ, ಪಕ್ಷಿಗಳನ್ನು ನೋಡ್ತಾನೆ, ಪ್ರಾಣಿಗಳನ್ನು ನೋಡ್ತಾನೆ. ಕೊನೆಯದಾಗಿ ಅವನ ಮನಸ್ಸಿಗೆ ಬರೋದು, ಏನೋ ಒಂದು ಕೊರತೆ ಇದೆ ನನಗೆ, ಏನೋ ಒಂದು ಕೊರತೆ ಇದೆ ನನಗೆ. ಎಲ್ಲರೂ ಜೋಡಿ ಜೋಡಿಯಾಗಿದ್ದಾರೆ, ಎಲ್ಲರೂ ಅವರಂತೆ ಯಾರು ಒಂದು ನನ್ನನ್ನು ಹೋಲುವಂತೆ ಅಥವಾ ನನ್ನ ಸಂಗಾತಿಯಾಗುವಂತೆ ಎಲ್ಲರೂ ಇದ್ದಾರೆ, ಆದರೆ ನನಗೆ ಇಲ್ಲವಲ್ಲ ಎಂಬ ಪ್ರಶ್ನೆ ಅವನ ಮನಸ್ಸಿನಲ್ಲಿ. ಆ ಪ್ರಶ್ನೆ ಆಗ ದೇವರು ಅವನ ಅಳಲನ್ನು ಅರಿತು
ಅವನ ಒಂದು ಪ್ರಾರ್ಥನೆಯನ್ನು ಅರಿತು ಅವನಿಗೆ ಗಾಢ ನಿದ್ರೆ ಬರುವಂತೆ ಮಾಡಿ ಅವನ ಪಕ್ಕೆಲುಬನ್ನು ಅದರಿಂದ ಸ್ತ್ರೀಯನ್ನು ಸೃಷ್ಟಿಸುತ್ತಾರೆ. ಆ ದೇವರು ಸ್ತ್ರೀಯನ್ನು ಸೃಷ್ಟಿಸಿ ಅವನ ಕೈಗೆ ಒಪ್ಪಿಸುವಾಗ ಅವನು ಆಡುವಂತಹ ಮಾತುಗಳು ಖಂಡಿತವಾಗಿ ಮದುವೆಯ ಜೀವನ ನಡೆಸ್ತಿರುವವರು ಎಂದಿಗೂ ಮರೆಯಲು ಸಾಧ್ಯವಾಗಬಾರ್ದು. ಏನದು? ಕೊನೆಗೆ ನನ್ನ ಮಾಂಸದ ಮಾಂಸ ನೀನು, ನನ್ನ ಎಲುಬಿನ ಎಲುಬು ನೀನು, ನನ್ನ ಮಾಂಸದ ಮಾಂಸ ನೀನು, ನನ್ನ ಎಲುಬಿನ ಎಲುಬು ನೀನು ಎಂದು ಅವನು ಆ ಸ್ತ್ರೀಯನ್ನು ನೋಡಿ ಅವನು ಈ ಮಾತುಗಳನ್ನು ಹೇಳುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಆ ದೇವರು ಅವರಿಬ್ಬರನ್ನು ಕುಟುಂಬವನ್ನಾಗಿ ಏರ್ಪಡಿಸಿ ಅವ್ರಿಗೊಂದು ಜವಾಬ್ದಾರಿ ನೀಡ್ತಾರೆ. ಏನು ಜವಾಬ್ದಾರಿ? ಹೋಗಿ ಇಡೀ ಸೃಷ್ಟಿಯನ್ನು ಅಧಿಕರಿಸಿರಿ, ಈ ಸೃಷ್ಟಿಯನ್ನು ಆಳಿರಿ ಎಂಬ ಮಾತುಗಳನ್ನು ಆಡಿ ಆ ಜವಾಬ್ದಾರಿಯನ್ನು ಅವರಿಗೆ ನೀಡ್ತಾರೆ. ಅಂದರೆ ಗಂಡ ಹೆಂಡತಿಯಾದವರು ದೇವರ ಆ ಸೃಷ್ಟಿ ಕಾರ್ಯದಲ್ಲಿ ಪಾಲ್ಗಾರರಾಗ್ತಾರೆ. ದೇವರ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಒಂದು ಪವಿತ್ರವಾದ ಜವಾಬ್ದಾರಿಯನ್ನು ದೇವರೇ ಆ ಕುಟುಂಬಕ್ಕೆ ಅರ್ಪಿಸಿದ್ದಾರೆ, ಗಂಡ ಹೆಂಡತಿಗೆ ಅವರು ನೀಡಿದ್ದಾರೆ. ಹಾಗಾಗಿ ಇದೊಂದು ಪವಿತ್ರ ಜವಾಬ್ದಾರಿ, ದೇವರು ನೀಡಿರುವಂಥ ಅತ್ಯುತ್ತಮವಾದ, ನಿಷ್ಕಳಂಕವಾದ, ಪರಿಶುದ್ಧವಾದ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಎಷ್ಟರ ಮಟ್ಟಿಗೆ ನಾವು ನಿರ್ವಹಿಸ್ತಾ ಇದ್ದೇವೆ, ಎಷ್ಟರ ಮಟ್ಟಿಗೆ ಅದನ್ನು ನಡೆಸ್ಕೊಂಡು ಹೋಗ್ತೇವೆ. ಯಾಕೆಂದರೆ ಪ್ರತಿ ಬಾರಿ ನಾವು ಕುಟುಂಬಗಳನ್ನು ನಡೆಸುವಾಗ ದೇವರು ನೀಡಿದಂಥ ಆ ಕಟ್ಟಳೆ, ಆ ಜವಾಬ್ದಾರಿಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಇಡೀ ಸೃಷ್ಟಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಅದು ದೇವರ ಪವಿತ್ರ ಕಾರ್ಯ. ಅದನ್ನೇ ಆ ಮದುವೆ ಎಂದು ನಾವು ಕರೆಯುವುದು, ಅದನ್ನೇ ಒಂದು ಕುಟುಂಬ ಎಂದು ನಾವು ಕರೆಯುವುದು. ಅಂದರೆ ಇದು ದೇವರು ಏರ್ಪಡಿಸಿರುವ ಒಂದು ಸಂಬಂಧ, ಮನುಷ್ಯನು ಏರ್ಪಡಿಸಿದ್ದಲ್ಲ, ಮನುಷ್ಯನು ಉಂಟು ಮಾಡಿದ್ದಲ್ಲ, ಬದಲಾಗಿ ದೇವರು ಏರ್ಪಡಿಸಿದಂತಹ ಈ ಒಂದು ಸಂಬಂಧ. ಇದನ್ನು ನಾವು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪರಿಶುದ್ಧವಾಗಿ ಅದನ್ನು ನಾವು ನಡೆಸ್ಕೊಂಡು ಹೋಗಬೇಕು. ಅದೇ ನಿಜವಾದ ಅರ್ಥ. ಇನ್ನು ಎರಡನೆಯದಾಗಿ, ಇಂದಿನ ಮೊದಲನೇ ವಾಚನವನ್ನು ನೋಡುವಾಗ ಆ ಗಂಡ ಹೆಂಡತಿ ಮತ್ತು ಕುಟುಂಬ ಯಾವ ರೀತಿಯಲ್ಲಿ ಜೀವಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸ್ತದೆ. ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತರು ಆ ಧರ್ಮಸಭೆಗಾಗಿ ತನ್ನ ಪ್ರಾಣವನ್ನು ಅರ್ಪಿಸಿದರೋ, ಆ ಅರ್ಪಿಸುವುದರ ಮೂಲಕ ಯೇಸು ಕ್ರಿಸ್ತರು ಧರ್ಮಸಭೆ ಮೇಲಿಟ್ಟಿದ್ದ ಪ್ರೀತಿಯನ್ನು ವ್ಯಕ್ತಪಡಿಸಿದರೋ, ಅದೇ ರೀತಿಯಲ್ಲಿ ಗಂಡ ಹೆಂಡತಿಯರು ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಅನ್ಯೋನ್ಯವಾಗಿ ಬಾಳಬೇಕು, ಪ್ರೀತಿಯಿಂದ ಬಾಳಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಬೇಕು. ಅದನ್ನೇ ಮೊದಲನೇ ವಾಚನದಲ್ಲಿ ನಾವು ನೋಡಿದ್ದೇವೆ. ಇನ್ನು ಮಕ್ಕಳಾದವರು ತಂದೆ ತಾಯಿಗೆ ವಿಧೇಯರಾಗಿ ನಡಿಬೇಕು. ಅವರು ಆಡುವ ಮಾತುಗಳಲ್ಲಿ, ನಡೆಯುವ ನುಡಿ ಆಗ್ಬೋದು, ನಡೆಯಲ್ಲಿ ಆಗ್ಬೋದು, ಅದನ್ನು ನಾವು ಕೂಡ ಮಕ್ಕಳಾದವರು ಪಾಲಿಸಬೇಕು ಎಂಬ ಮನೋಭಾವವನ್ನು ಅವರು ಬೆಳೆಸ್ಕೊಳ್ಬೇಕು. ಆ ಮನೋಭಾವವನ್ನು ಬೆಳೆಸಲು ವಿಶೇಷವಾಗಿ ತಂದೆ ತಾಯಿಗಳು ನೀವು ಮಾದರಿಯ ಜೀವನವನ್ನು ನಡೆಸಬೇಕು. ಮಾದರಿಯ ಜೀವನವನ್ನು ನಡೆಸಬೇಕು. ಅಲ್ಲಿ ಪ್ರೀತಿಯಲ್ಲಿ, ಅನ್ಯೋನ್ಯತೆಯಲ್ಲಿ ಬಂಧಿತರಾಗಿ ನಮ್ಮ ಕೌಟುಂಬಿಕ ಜೀವನವನ್ನು ನಡೆಸಬೇಕು. ಯಾವಾಗ ಆ ರೀತಿ ನಾವು ಕುಟುಂಬವನ್ನು ನಡೆಸ್ತೇವೋ, ಆ ಯೇಸು ಕ್ರಿಸ್ತರು ಧರ್ಮಸಭೆ ಮೇಲೆ ತೋರಿಸಿದಂಥ ಅದೇ ಪ್ರೀತಿಯನ್ನು ನಾವು ಕೂಡ ನಮ್ಮ ಕುಟುಂಬಗಳಲ್ಲಿ ಸ್ಥಾಪಿಸುತ್ತೇವೆ, ತೋರ್ಪಡಿಸುತ್ತೇವೆ. ಅದಕ್ಕೋಸ್ಕರ ಪೀಠಿಕೆಯಲ್ಲಿ ಹೇಳಿದೆ ನಾನು, ನಮ್ಮ ಕುಟುಂಬವನ್ನು ನೋಡುವಾಗ ಮತ್ತೊಬ್ಬರು ಈ ಕುಟುಂಬದಂತೆ ನಾನು ಜೀವಿಸಬೇಕು, ಈ ಕುಟುಂಬದಂತೆ ನಾನು ಆಗಬೇಕು, ಈ ಕುಟುಂಬದಂತೆ ನನ್ನ ಕುಟುಂಬವೂ ಇರಬೇಕು ಅನ್ನೋ ಮನಸ್ಸು ಬರಬೇಕು. ಆ ತೀರ ಉದಾಹರಣೆ ನಾವು ಮತ್ತೊಬ್ಬರಿಗೆ ನೀಡುವಾಗ ನಮ್ಮ ಕುಟುಂಬಗಳು ಖಂಡಿತವಾಗಿ ಪವಿತ್ರ ಕುಟುಂಬ ಆಗಲು ಸಾಧ್ಯ. ನಜರೇತಿನ ಕುಟುಂಬದಂತೆ ನಾವು ಜೀವಿಸಲು ಸಾಧ್ಯ. ಪ್ರಿಯ ಸಹೋದರ ಸಹೋದರಿಯರೇ, ಮೊದಲೇ ನಾನು ತಿಳಿಸಿದ ಹಾಗೆ ಒಂದು ಕುಟುಂಬ ಅನ್ನುವಾಗ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಬರ್ತವೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ನಾವು ನಿಭಾಯಿಸಬೇಕು ಅದನ್ನು ಕೂಡ ನಾವು ನೋಡ್ಕೊಂಡು ಹೋಗಬೇಕು. ಒಂದು ಕುಟುಂಬ ಯಾವಾಗಲೂ ಗಂಡ ಹೆಂಡತಿ ಜಗಳ ಆಡ್ತಾನೇ ಇರ್ತಾರೆ. ಚಿಕ್ಕ ಚಿಕ್ಕ ಅಂಶಗಳಿಗೆ ಜಗಳ, ಏನೇ ಆದರೂ ಸರಿ ಇಬ್ಬರು ಜಗಳ ಆಡೋದು. ಆದರೆ ಅವರ ಮನೆ ಪಕ್ಕದಲ್ಲಿ ಇನ್ನೊಂದು ಕುಟುಂಬ ಇತ್ತು. ಅವ್ರ ಮನೇಲಿ ಯಾವತ್ತೂ ಅವರು ಜಗಳ ಆಡಿದ್ದು ನೋಡಿಲ್ಲ, ಅವ್ರ ಮನೆ ಜೋರಾಗಿ ಮಾತನಾಡೋ ಶಬ್ದನೂ ಕೇಳಿಲ್ಲ.
ಅಷ್ಟು ನಿಧಾನವಾಗಿ ಮಾತನಾಡುವುದು ಏನೋ ಗೊತ್ತಿಲ್ಲ. ಅವ್ರ ಕುಟುಂಬದಲ್ಲಿ ಒಂದು ವಿಶೇಷತೆ ಇತ್ತು. ಈ ಜಗಳವಾಡ್ತಿದ್ದ ಗಂಡ ಹೆಂಡತಿಯರು ಅವರಿಬ್ಬರು ತಮ್ಮಲ್ಲಿ ಹೇಳ್ಕೊಳ್ತಾರೆ, ನೋಡು ನಾವಿಬ್ಬರು ಜಗಳ ಆಡ್ತೇವೆ, ಜೋರಾಗಿ ಮಾತಾಡ್ತೇವೆ, ಎಲ್ಲರೂ ಕೇಳುವಂತೆ ನಾವು ಜೋರಾಗಿ ಮಾತಾಡ್ತಾ ಇದ್ದೇವೆ. ಆದರೆ ನಮ್ಮ ಮನೆ ಪಕ್ಕದಲ್ಲಿರೋ ಆ ಕುಟುಂಬ ಯಾಕೆ ನಮ್ಮ ಥರ ಇಲ್ಲ, ಅವರು ಯಾಕೆ ನಮ್ಮ ಥರ ಜಗಳ ಆಡ್ತಾ ಇಲ್ಲ, ಯಾವಾಗಲೂ ಪ್ರೀತಿಯಿಂದ ಇದ್ದಾರೆ, ಶಾಂತಿಯಿಂದ ಇದ್ದಾರೆ, ಸಮಾಧಾನದಿಂದಾರೆ. ಅದು ಏನು ಅವರ ರಹಸ್ಯ, ಏನಿರ್ಬೋದು ಆ ಕುಟುಂಬದಲ್ಲಿ ಅವರ ರಹಸ್ಯ ಇರ್ಬೋದು. ಆಗ ಇಬ್ಬರು ಏನು ಮಾಡ್ತಾರೆ, ಒಂದಿನ ಬೆಳಿಗ್ಗೆನೇ ಎದ್ದು ಆ ಕಿಟಕಿ ಬಳಿ ಹೋಗ್ತಾರೆ. ಆ ಕಿಟಕಿ ಬಳಿ ನಿಂತ್ಕೊಂಡು ಅವ್ರ ಮನೇಲಿ ಏನಾಗ್ತದೆ ನೋಡ್ತಾರೆ. ಈ ಕಡೆ ಹೆಂಡತಿ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದಾಳೆ. ಆ ಬಕೀಟನ್ನು ನೀರಲ್ಲಿಟ್ಟು ಆ ಬಟ್ಟೆಯನ್ನು ಅದ್ದಿ ಆ ನೆಲವನ್ನು ಒರೆಸ್ತಾ ಇದ್ದಾಳೆ. ಗಂಡ ಒಳಗಡೆಯಿಂದ ಅವನು ಆಫೀಸ್ಗೆ ಹೋಗಬೇಕು, ತಯಾರಾಗ್ತಾ ಇದ್ದಾನೆ, ಅರ್ಜೆಂಟಲ್ಲಿ ಬರ್ತಾನೆ. ಬಂದು ಬಕೆಟ್ಗೆ ಒಂದು ಕಾಲಲ್ಲಿ ಒದ್ದಾಗ ನೀರು ಎಲ್ಲ ಕಡೆ ಚೆಲ್ಲೋಗ್ತದೆ. ಈ ರೀತಿ ಸಿಚುವೇಶನ್ ಅಥವಾ ಈ ರೀತಿ ಸನ್ನಿವೇಶ ಇದ್ದರೆ ಯಾವ ರೀತಿಯಲ್ಲಿ ನಾವು ಅದನ್ನು ಎದುರಿಸ್ತೇವೆ? ಹೆಂಡತಿ ಹೇಳ್ತಾಳೆ, ಗಂಡ ಹೇಳ್ತಾನೆ, ಕ್ಷಮಿಸು, ನಾನು ನೋಡಲಿಲ್ಲ ಬಕೆಟ್ ಇಲ್ಲಿದ್ದು, ಅರ್ಜೆಂಟಲ್ಲಿದ್ದೆ, ನನ್ನ ಕ್ಷಮಿಸ್ಬಿಡು. ತಕ್ಷಣ ಹೆಂಡತಿ ಹೇಳ್ತಾಳೆ, ಇಲ್ಲ ನಾನು ಇಲ್ಲಿ ಇಡಬಾರ್ದಾಗಿತ್ತು, ನೀವು ಗೊತ್ತು ನಾನು ರೆಡಿ ಆಗ್ತಾ ಇದ್ದೀರಾ ಅಂತ, ಆದರೂ ಸಹ ನಾನು ಇಲ್ಲಿ ಬಕೆಟ್ ಇಟ್ಟೆ, ಇಡಬಾರ್ದಾಗಿತ್ತು, ನನ್ನನ್ನು ಕ್ಷಮಿಸಿ. ಮುಗಿದೋಯ್ತು ಅಲ್ಲಿಗೆ. ಆ ಗಂಡ ಹೆಂಡತಿ ಹೊರಗಡೆ ನಿಂತು ನೋಡ್ತಾ ಇದ್ದವರು ಅದನ್ನು ನೋಡುವಾಗ ಬಹುಶಃ ಈ ರೀತಿ ನಾವು ಜೀವಿಸಿದ್ರೆ ನಮ್ಮ ಕುಟುಂಬಗಳಲ್ಲೂ ಕೂಡ ಕಲಹ ಇರಲ್ಲ, ಜಗಳ ಇರಲ್ಲ, ಶಬ್ದಗಳಿರಲ್ಲ, ಒಂದು ಶಾಂತಿಯ ವಾತಾವರಣ, ಸಮಾಧಾನದ ವಾತಾವರಣ ಇರುತ್ತದೆ. ಅವರಿಬ್ಬರ ಅಭಿಪ್ರಾಯಗಳೇನಿದ್ದು ಒಬ್ಬರನ್ನೊಬ್ಬರು ಕ್ಷಮಿಸುವಂತಹ, ಒಬ್ಬರನ್ನೊಬ್ಬರು ಅನುಸರಿಸಿ ನಡೆಯುವಂತಹ ಆ ಗುಣಗಳನ್ನು ನಮ್ಮ ಕುಟುಂಬದಲ್ಲಿ ಅನುಸರಿಸಬೇಕು, ನಡ್ಸ್ಕೊಂಡು ಹೋಗಬೇಕು ಎನ್ನೋದೇ ಅಲ್ಲಿ ನಾವು ನೋಡಿದ್ದೇವೆ. ಆ ಒಂದು ಕುಟುಂಬವನ್ನು ನೋಡಿ ಈ ಕುಟುಂಬವು ಬದಲಾಗುತ್ತದೆ, ಬದಲಾಯಿಸ್ಕೊಳ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಖಂಡಿತವಾಗಿ ನಮ್ಮ ಕುಟುಂಬಗಳಲ್ಲಿ ವಿಶೇಷವಾಗಿ ಸಮಾಧಾನ ಶಾಂತಿ ಇರಬೇಕಾದರೆ ನಾವೇನು ಮಾಡಬೇಕು? ಯಾವ ರೀತಿ ನಮ್ಮ ಕುಟುಂಬವನ್ನು ನಾವು ಜೀವಿಸಬೇಕು? ಉತ್ತಮ ಕ್ರೈಸ್ತಿಯ ಕುಟುಂಬವಾಗಿ ಬಾಳಲು ನಾವು ಏನು ಮಾಡಬೇಕು? ಮೊದಲನೆಯದಾಗಿ ಪ್ರಾರ್ಥನೆ. ನಮ್ಮ ಕುಟುಂಬಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಎಷ್ಟೇ ಕೆಲಸ ಇರಲಿ, ಎಷ್ಟೇ ಕಾರ್ಯ ಇರಲಿ, ಒಂದು ಕುಟುಂಬವಾಗಿ ನಾವು ಕುಳಿತು ಪ್ರಾರ್ಥನೆ ಮಾಡುವಾಗ ಪ್ರತಿದಿನ ಈ ಸಮಯವನ್ನು ನಿಗದಿಪಡಿಸಿ ಈ ಸಮಯದಲ್ಲಿ ನಾವೆಲ್ಲರೂ ಒಂದು ಕುಟುಂಬವಾಗಿ ಪ್ರಾರ್ಥಿಸುವಾಗ ಖಂಡಿತವಾಗಿ ಆ ಕುಟುಂಬ ಎಲ್ಲಕ್ಕಿನ್ನೂ ಜಯಿಸ್ತದೆ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ನಷ್ಟ ಬರಲಿ, ಅದನ್ನು ಜಯಿಸಲುವಂತಹ ಆ ಶಕ್ತಿಯನ್ನು ಪಡೆಯುತ್ತಾರೆ. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅನ್ಯೋನ್ಯತೆಯಲ್ಲಿ ಬಾಳಲು ಬೇಕಾದ ವರಪ್ರಸಾದವನ್ನು ಅವರು ಪಡೀತಾರೆ. ಪ್ರಾರ್ಥನೆ ಮಾಡಬೇಕು. ಇದನ್ನೇ ನಾವು ಮರಿತಾ ಇದ್ದೇವೆ ಕುಟುಂಬಗಳಲ್ಲಿ, ಇದೇ ನಾವು ಮರಿತಾ ಇರೋದು. ನಾನು ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಸಾಯಂಕಾಲ ಬರ್ತೀನಿ ರಾತ್ರಿ, ಅಥವಾ ಹೆಂಡತಿ ಹೇಳ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಮಾಡ್ತಾಯಿದ್ದೀನಿ, ಮಕ್ಕಳು ನಾನು ಓದಬೇಕು, ಟ್ಯೂಷನ್ಗೆ ಹೋಗಬೇಕು, ಯಾರಿಗೂ ಸಮಯವಿಲ್ಲ. ಎಲ್ಲರೂ ತುಂಬ ಬ್ಯುಸಿಯಾಗಿದ್ದಾರೆ, ಯಾರಿಗೂ ಸಮಯ ಇಲ್ಲ. ಹೀಗಿದ್ದರೆ ನಮ್ಮ ಕುಟುಂಬದಲ್ಲಿ ಪ್ರಾರ್ಥನೆ ಮಾಡದೇ ಇದ್ದಾಗ ನಮ್ಮ ಕುಟುಂಬ ಯಾವ ರೀತಿಯಲ್ಲಿ ಇರ್ತದೆ, ಯಾವ ದಿಕ್ಕಿಗೆ ಹೋಗ್ತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಯೋಚಿಸಬೇಕು. ಮೊದಲನೇದಾಗಿ ಪ್ರಾರ್ಥನೆ, ಬಹಳ ಮುಖ್ಯವಾದದ್ದು ಪ್ರಾರ್ಥನೆ. ಎಷ್ಟೇ ಒಂದು ಕೆಲಸವಿರಲಿ, ಎಷ್ಟೇ ಕಾರ್ಯವಿರಲಿ, ಏನೇ ಇರಲಿ, ಎಲ್ಲವನ್ನು ಬದಿಗೊತ್ತು ಆ ಕೆಲವು ಕ್ಷಣಗಳನ್ನು ನಾವು ಒಟ್ಟಾಗಿ ಕುಟುಂಬವಾಗಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ. ಯಾವ ಕುಟುಂಬದಲ್ಲಿ ಐಕ್ಯವಾಗಿ ಪ್ರಾರ್ಥಿಸುತ್ತದೋ ಆ ಕುಟುಂಬ ನೆಲೆಯಾಗಿ ನಿಲ್ಲುತ್ತದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತರು ಹೇಳ್ತಾರೆ, ನಿಮ್ಮ ಮನೆಯನ್ನು ಬಂಡೆಯ ಮೇಲೆ ಕಟ್ಟಿರಿ. ಬಂಡೆ ಎನ್ನುವಾಗ ಅದು ಪ್ರಾರ್ಥನೆಯ ಬಂಡೆ ಆಗಬೇಕು. ಎಷ್ಟೇ ಗಾಳಿ ಬರಲಿ, ಎಷ್ಟೇ ಬಿರುಗಾಳಿ ಬರಲಿ, ಎಷ್ಟೇ ದೊಡ್ಡ ಮಳೆ ಬರಲಿ, ಆ ಮನೆ ಉಳುವುದಿಲ್ಲ, ಬೀಳುವುದಿಲ್ಲ. ಯಾಕಂದರೆ ಅದರ ಅಸ್ಥಿವಾರ ಬಂಡೆಯಾಗಿದೆ. ಆ ಪ್ರಾರ್ಥನೆ ಎಂಬ ಬಂಡಿವಾರದಲ್ಲಿ ನಿಮ್ಮ ಕುಟುಂಬಗಳನ್ನು ಸ್ಥಾಪಿಸಿದ್ದೀರಿ. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಭಿನ್ನಾಭಿಪ್ರಾಯಗಳು ಬರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಆ ಪ್ರಾರ್ಥನೆಯಿಂದ ನಾವು ಜಯಿಸಲು ಸಾಧ್ಯ. ಹಾಗಾಗಿ ಪ್ರಾರ್ಥನೆ ಮಾಡಬೇಕು. ಅದೇ ನಾವು ಪ್ರಾರ್ಥನೆಯ ಮೇಲೆ ಕಟ್ಟದಿದ್ದರೆ, ಮರಳಿನ ಮೇಲೆ ಪ್ರಾರ್ಥನೆ ಇಲ್ಲದ ಆ ಜೀವನ, ಮನೆಯನ್ನು ಮರಳಿನ ಮೇಲೆ ಕಟ್ತಾ ಇದ್ದೇವೆ. ಆ ಮರಳಿನ ಮೇಲೆ ಕಟ್ಟುವಾಗ ಏನಾಗ್ತದೆ? ಸಾಧಾರಣ ಒಂದು ಮಳೆ, ಸಾಧಾರಣ ಒಂದು ಬಿರುಗಾಳಿ ಆ ಮನೆಯನ್ನು ಛಿದ್ರ ಮಾಡುತ್ತದೆ. ಹಾಗಾಗಿ ಮೊದಲನೇದಾಗಿ ಪ್ರಾರ್ಥನೆ.
ಆ ಪ್ರಾರ್ಥನೆಯ ಅಸ್ತಿವಾರದ ಮೇಲೆ ನಮ್ಮ ಮನೆಗಳನ್ನು ಕಟ್ಟಬೇಕು, ನಮ್ಮ ಕುಟುಂಬಗಳನ್ನು ಕಟ್ಟಬೇಕು. ಖಂಡಿತವಾಗಿ ಅದು ನೆಲೆಯಾಗಿ ಗಟ್ಟಿಯಾಗಿ ನಿಲ್ಲುತ್ತದೆ. ಎರಡನೆಯದಾಗಿ, ನಮ್ಮ ಕುಟುಂಬವನ್ನು ಇನ್ನೊಂದು ಕುಟುಂಬಕ್ಕೆ ಹೋಲಿಸಬಾರದು. ದೇವರದು ಒಂದು ಗಾದೆ ಇದೆ, ಹಾಸಿಗೆ ಇದ್ದಷ್ಟು ಕಾಲ್ಚಾಚು. ದೇವರು ನಮಗೇನು ಅನುಗ್ರಹಿಸಿದ್ದಾರೋ ಅದರಲ್ಲಿ ನಾವು ಸಮಾಧಾನವೂ ಇರಲು ಪ್ರಯತ್ನಿಸಬೇಕು. ಯಾವಾಗ ನಾವು ನಮ್ಮ ಕುಟುಂಬಗಳನ್ನು ಇನ್ನೊಂದು ಕುಟುಂಬಕ್ಕೆ ಹೋಲಿಸುತ್ತೇವೆಯೋ ಅಲ್ಲಿ ಪ್ರಾರಂಭವಾಗುತ್ತದೆ ಸಮಸ್ಯೆಗಳು, ಅಲ್ಲಿ ಪ್ರಾರಂಭವಾಗುತ್ತದೆ ಜಗಳಗಳು, ಭಿನ್ನಾಭಿಪ್ರಾಯಗಳು. ಯಾಕಂದರೆ ಅವ್ರ ಮಕ್ಕದ ಮನೇಲಿ ಹೊಸ ಕಾರ್ ತೊಗೊಂಡಿದ್ದಾರೆ, ನಾವು ತೊಗೊಂಡಿಲ್ಲ. ಆ ಹೊಸ ಅವ್ರ ಮನೇಲಿ ಪಕ್ಕದ ಮನೆಯಲ್ಲಿ ದೊಡ್ಡ ಫ್ರಿಡ್ಜ್ ತೊಗೊಂಡಿದ್ದಾರೆ, ನಮ್ಮ ಮನೇಲಿ ಇಲ್ಲ. ಅವ್ರ ಮನೇಲಿ ಹೊಸ ವಸ್ತುಗಳು ಬರ್ತಾ ಇದೆ, ನಮ್ಮ ಮನೇಲಿ ಇಲ್ಲ. ಯಾವಾಗ ನಾವು ಬೇರೆ ಕುಟುಂಬಕ್ಕೆ ನಮ್ಮ ಕುಟುಂಬಗಳನ್ನು ಹೋಲಿಸುತ್ತೇವೆ ಅಲ್ಲಿ ಪ್ರಾರಂಭವಾಗುತ್ತದೆ ವಿನಾಶ. ಅದಕ್ಕೆ ಯಾವ ಕುಟುಂಬಕ್ಕೂ ನಾವು ಹೋಲಿಸಬಾರದು. ದೇವರು ನಮಗೆ ಅನುಗ್ರಹಿಸಿರುವುದಲ್ಲಿ ನಾವು ಸಮಾಧಾನ ಪಡಬೇಕು, ಶಾಂತಿಯುತವಾಗಿರಬೇಕು. ಎಲ್ಲಕ್ಕಿಂತಲೂ ಹೆಚ್ಚಾಗಿ ಇದು ನನ್ನ ಪರಿಸ್ಥಿತಿ, ಇದರಲ್ಲಿ ನಾನು ಸಂತೋಷವಾಗಿದ್ದೇನೆ, ಇದರಲ್ಲಿ ನಾನು ಸಮಾಧಾನವಾಗಿದ್ದೇನೆ ಎಂದು ಜೀವಿಸುವಾಗ ಅಲ್ಲಿ ವಿಶೇಷವಾಗಿ ಕುಟುಂಬಗಳು ಶಾಂತಿ ಸಮಾಧಾನದಿಂದ ಜೀವಿಸಲು ಸಾಧ್ಯ. ಇಲ್ಲ ಅಂದರೆ ಈ ರೀತಿ ಸಮಸ್ಯೆಗಳು ಬರುತ್ತದೆ, ಭಿನ್ನಾಭಿಪ್ರಾಯಗಳು ಬರುತ್ತದೆ, ಖಂಡಿತವಾಗಿ ಜಗಳಗಳು ಬರುತ್ತವೆ. ಮೂರನೆಯದಾಗಿ, ನಿಮ್ಮ ಕುಟುಂಬವು ವಿಶೇಷವಾದ ರೀತಿಯಲ್ಲಿ ನ್ಯಾಯದ ಕಟಕಟೆ ಆಗಬಾರ್ದು. ಬದಲಾಗಿ ಅದು ಪವಿತ್ರ ಸಂಸ್ಕಾರದ ಒಂದು ಆಚರಣೆ ಆಗಬೇಕು. ಪಾಪ ನಿವೇದನೆ ಸಂಸ್ಕಾರದ ಒಂದು ಆಚರಣೆ ಆಗಬೇಕು. ಯಾವಾಗ ಕುಟುಂಬದಲ್ಲಿ ನಾವು ಒಂದು ಕಟಕಟೆ ಎನ್ನುವಾಗ, ಯಾಕೆ ನಾವು ಕಟಕಟೆಯಲ್ಲಿ ನಿಂತ್ಕೊಳ್ತೇವೆ? ಆ ಕಟಕಟೆಯಲ್ಲಿ ನಿಂತ್ಕೊಳ್ಳುವಾಗ, ಕಾನೂನಿನ ಕಟಕಟೆ ಎನ್ನುವಾಗ ಅಥವಾ ಆ ಕೋರ್ಟಿನ ಕಟಕಟೆ ಎನ್ನುವಾಗ ಏನಲ್ಲಿ ಏನು ಬೇಕೋ ಅಲ್ಲಿ ನಾನು ಹೇಳ್ತಾ ಇದ್ದೇನೆ. ಆ ಕೋರ್ಟಿನಲ್ಲಿ ಯಾರು ಜಯಿಸ್ತಾರೆ ಎಂಬುದು ಮುಖ್ಯ. ಎಲ್ಲರೂ ಜಯಿಸಬೇಕು, ನಾನು ಗೆಲ್ಲಬೇಕು ಅನ್ನುವ ಆಸೆಯಿಂದ ಅಲ್ಲಿ ಏನು ಮಾತಾಡ್ತಾ ಇದ್ದೇವೆ, ಯಾರ ವಿರುದ್ಧ ಮಾತಾಡ್ತಾ ಇದ್ದೇವೆ, ಯಾವ ಅಂಶಗಳನ್ನು ಮಾತಾಡ್ತಾ ಇದ್ದೇವೆ ನಮಗೆ ಮನಸ್ಸಿನಲ್ಲಿ ಇರಲ್ಲ. ಯಾಕೆಂದರೆ ನನ್ನ ಮುಖ್ಯವಾದ ಗುರಿ ಜಯಿಸಬೇಕು, ಗೆಲ್ಲಬೇಕು. ಕುಟುಂಬದಲ್ಲಿ ಆ ರೀತಿ ಇಲ್ಲ. ಇಲ್ಲಿ ಜಯಿಸೋದು ಯಾರು, ಗೆಲ್ಲೋದು ಯಾರು, ಸೋಲೋದು ಯಾರು ಎಂಬುದು ಕುಟುಂಬದಲ್ಲಿ ಇಲ್ಲ. ಆ ಕುಟುಂಬವನ್ನು ಪವಿತ್ರ ಸಂಸ್ಕಾರವಾಗಿ, ಪಾಪ ನಿವೇದನೆ ಸಂಸ್ಕಾರ ಆಗಿ ಮಾಡಬೇಕು. ಯಾಕೆ ಪವಿತ್ರ ಸಂಸ್ಕಾರ ಅಂತ ಹೇಳ್ತಾ ಇದ್ದೇನೆ? ನಾವು ಪಾಪ ನಿವೇದನೆ ಸಂಸ್ಕಾರ ಹೋದಾಗ ನಾವು ಹೇಳೋದಿಲ್ಲ, ಸ್ವಾಮಿ ನನ್ನ ಹೆಂಡತಿ ಹಂಗೆ ಮಾಡಿದ್ರು, ಸ್ವಾಮಿ ನನ್ನ ಮಕ್ಕಳು ಹಿಂಗೆ ಮಾಡಿದ್ರು, ನಮ್ಮ ನೆಂಟ್ರಿಸ್ಟ್ ಹಿಂಗೆ ಮಾಡಿದ್ರು, ನಮ್ಮ ಮನೆ ಪಕ್ಕದವ್ರು ಹಿಂಗೆ ಮಾಡಿದ್ರು, ಅದನ್ನು ಹೇಳೋದಿಲ್ಲ. ಬದಲಾಗಿ ಸ್ವಾಮಿ ನಾನು ಪಾಪ ಮಾಡಿದ್ದೇನೆ, ನಾನು ಈ ತಪ್ಪು ಮಾಡಿದೆ, ಇದು ನನ್ನಿಂದ ಈಗ ಆಯಿತು, ಇದು ನನ್ನಿಂದ ನಡೆಯಿತು ಎಂಬ ಪಾಪಗಳನ್ನು ಒಪ್ಪಿಕೊಂಡು ನಾನು ದೇವರಲ್ಲಿ ಕ್ಷಮೆ ಯಾಚಿಸ್ತೇನೆ. ಅಲ್ಲಿ ಯಾರು ಗೆಲ್ತಾರೆ ಮುಖ್ಯ ಅಲ್ಲ, ನಾನು ಮಾಡಿ ಸರಿಯಾದು ಅಲ್ಲಿ ನಾನು ಹೇಳ್ತಾ ಇಲ್ಲ. ಬದಲಾಗಿ ನಾನು ಮಾಡಿರುವುದು ತಪ್ಪು, ಇದು ನನ್ನ ತಪ್ಪು, ನನ್ನಿಂದ ಆದಂತಹ ಒಂದು ತಪ್ಪು ಎಂದು ಆ ಪವಿತ್ರ ಸಂಸ್ಕಾರದಲ್ಲಿ ಒಪ್ಪಿಕೊಂಡು ದೇವರಲ್ಲಿ ಕ್ಷಮೆ ಯಾಚಿಸ್ತೇವೆ. ಅದು ಪವಿತ್ರ ಕುಟುಂಬವಾಗಿ ನಾವು ಮಾರ್ಪಾಡಾಗಬೇಕು. ನಮ್ಮ ಕುಟುಂಬ ಒಬ್ಬರ ವಿರುದ್ಧ ಜಗಳ ಆಡುವುದಲ್ಲ. ಅಂದರೆ ಯಾರು ಗೆಲ್ಲೋದು, ನೀನು ಮಾಡಿ ಸರಿ ಇಲ್ಲ, ನಾನು ಮಾಡಿದ ಸರಿ, ನೀನು ಹೇಳಿದ ಸರಿ ಇಲ್ಲ, ನಾನು ಹೇಳಿದ ಸರಿ, ಅದು ಬೇಕಾಗಿಲ್ಲ. ಬದಲಾಗಿ ಇಬ್ಬರೂ ಕೂಡ ಇದು ನನ್ನಿಂದ ಆದದ್ದು, ಬಹುಶಃ ನಾನು ಸರಿ ಮಾಡಿಕೊಳ್ಬೇಕಾಗಿತ್ತು, ಬಹುಶಃ ನಾನು ಅರ್ಥ ಮಾಡಿಕೊಳ್ಬೇಕಾಗಿತ್ತು ಎನ್ನುವ ಆ ಮನಸ್ಥಿತಿ ಇದ್ದಾಗ ಖಂಡಿತವಾಗಿ ಆ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಪ್ರೀತಿ ಇರ್ತದೆ. ಇನ್ನು ಮೂರನೇದಾಗಿ, ಸಾಧಾರಣವಾಗಿ ಈ ಒಂದು ಆಧುನಿಕ ಯುಗದಲ್ಲಿ ಏನು ಬೇಕು? ಮುಖ್ಯವಾಗಿ ಹಣ. ಎಲ್ಲದಕ್ಕೂ ಹಣ ಬೇಕು. ಖಂಡಿತವಾಗಿ ಹಣವಿಲ್ಲದೆ ನಾವು ಕುಟುಂಬವನ್ನು ನಡೆಸಲು ಸಾಧ್ಯವಿಲ್ಲ. ಆ ಕುಟುಂಬ ನಡೆಸಬೇಕಾದ್ರೆ ಖಂಡಿತವಾಗಿ ಹಣ ಬೇಕೇ ಬೇಕು. ಆದರೆ ಒಂದು ಅಂಶವನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು, ಹಣನೇ ಎಲ್ಲ ಅಲ್ಲ. ನೀವು ಬೇಕಾದ್ರೆ
ಯೋಚನೆ ಮಾಡಿ ನೋಡಿ, ದೊಡ್ಡ ಬಂಗ್ಲೆ ಇರುವವನು, ಆಳು ಕಾಳುಗಳಿದ್ದಾರೆ, 2-3 ಕಾರ್ಗಳಿವೆ, ಎಲ್ಲವೂ ಇದೆ, ಆದರೆ ಸಮಾಧಾನವಾಗಿದ್ದಾನ ಆ ವ್ಯಕ್ತಿ, ಸಂತೋಷದಿಂದ ಇದ್ದಾನ ಆ ವ್ಯಕ್ತಿ? ಅದು ಬಹಳ ಮುಖ್ಯ. ಹಣ ಮುಖ್ಯ ಅಲ್ಲ, ಹಣ ಬೇಕು, ಆದರೆ ನಾವು ಎಷ್ಟರ ಮಟ್ಟಿಗೆ ಅದು ಬೇಕು, ಅದರ ಅಷ್ಟಕ್ಕೆ ಮಟ್ಟಿಗೆ ನಾವು ವಿಶೇಷವಾದ ರೀತಿಯಲ್ಲಿ ದುಡಿಬೇಕು. ಹೆಚ್ಚಾಗಿ ಅದರ ಮೇಲೆ ಅವಲಂಬಿತವಾದಾಗ ನನ್ನ ಕುಟುಂಬವನ್ನು ನಾನು ತ್ಯಜಿಸ್ತೇನೆ, ನನ್ನ ಮಕ್ಕಳನ್ನು ತ್ಯಜಿಸ್ತೇನೆ, ನನಗೆ ಸಮಯವಿಲ್ಲ, ನಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯಲು ನನಗೆ ಸಮಯವಿಲ್ಲ, ನನ್ನ ಹೆಂಡತಿಯೊಂದಿಗೆ ಮಾತನಾಡಲು ನನಗೆ ಸಮಯವಿಲ್ಲ, ಯಾಕೆಂದರೆ ನಾನು ದುಡಿಬೇಕು, ಹಣ ಸಂಪಾದನೆ ಮಾಡಬೇಕು, ಶ್ರೀಮಂತನಾಗಬೇಕು, ಒಂದು ಸ್ಥಾನ ಇರಬೇಕು. ಆ ರೀತಿಯ ಯೋಚನೆಗಳಿಂದ ನನ್ನ ಕುಟುಂಬದ ಸಂಬಂಧವನ್ನು ನಾನು ಕಳ್ಕೊಳ್ತಾ ಇದ್ದೇನೆ, ನನ್ನ ಕುಟುಂಬದ ಆ ಒಂದು ಪ್ರೀತಿಯನ್ನು ನಾನು ಕಳ್ಕೊಳ್ತಾ ಇದ್ದೇನೆ, ಆ ಕುಟುಂಬವನ್ನು ಬೆಳೆಸುವಂತಹ ಆ ಒಂದು ಅಂಶವನ್ನೇ ನಾನು ಮರಿತಾ ಇದ್ದೇನೆ. ಇಬ್ಬರು ಗಂಡ ಹೆಂಡತಿಯರು, ಒಬ್ಬನೇ ಮಗ. ಮನೆಗೆ ನಾನು ಬ್ಲೆಸ್ಸಿಂಗ್ ಹೋದಾಗ ಆವಾಗ ತಾಯಿ ಇದ್ದರು, ಅಜ್ಜಿ ಇದ್ದರು. ಮಾತನಾಡ್ತಾ ಇದ್ದಾಗ ಆ ತಾಯಿ ಹೇಳ್ತಾರೆ, ಸ್ವಾಮಿ ಈಗ ಮೊನ್ನೆ ತಾನೇ ನಾನು ದುಬೈಯಿಂದ ಬಂದೆ, ದುಬೈಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಯಾಕಮ್ಮ ಬಂದೆ ವಾಪಸ್ಸು? ಫಾದರ್ ಇವನು ಒಬ್ಬನೇ ಮಗ, ನಮಗೆ ಒಬ್ಬನೇ ಮಗ. ನಾನೂ ದುಬೈಗೆ ಹೋದೆ, ನನ್ನ ಗಂಡನೂ ದುಬೈಗೆ ಹೋದರು, ಇಬ್ಬರೂ ದುಬೈಲಿದ್ದೀವಿ. ಇಲ್ಲಿ ಅವನನ್ನು ನಮ್ಮ ಅಜ್ಜಿಯ ಬಳಿ ಬಿಟ್ಟು ಹೋದೆ. ಇವನೇನು ಮಾಡ್ತಾಯಿದ್ದ, ಅಜ್ಜಿ ಇರೋದರಿಂದ ಅವನು ಸ್ಕೂಲ್ಗೆ ಹೋಗ್ತೀನಿ ಅಂತ ಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ. ಅಜ್ಜಿ ಹತ್ರ ಸುಳ್ಳು ಹೇಳ್ಕೊಂಡು ಇಲ್ಲಿ ಅಲ್ಲಿ ಸುತ್ತಾ ಇದ್ದ. ನಾವು ಕಳಿಸುವ ಹಣವನ್ನು ಅಜ್ಜಿ ಹತ್ರ ಈಸ್ಕೊಂಡು ಅವನು ಪೋಲ್ ಮಾಡ್ತಾಯಿದ್ದ. ಕೊನೆಗೆ ಸ್ಕೂಲಲ್ಲಿ ಕಂಪ್ಲೇಂಟ್ ಬಂತು, ಸರಿಯಾಗಿ ಶಾಲೆಗೆ ಬರ್ತಾಯಿಲ್ಲ, ಸರಿಯಾಗಿ ಓದ್ತಾ ಇಲ್ಲ, ಇವನೇನೂ ಮಾಡ್ತಾಯಿಲ್ಲ, ಈಗೇನು ಮಾಡೋದು, ಈ ಮಕ್ಕಳನ್ನ ನೀವು ಶಾಲೆಯಿಂದ ಕರ್ಕೊಂಡು ಹೋಗಿ, ಇವನು ಇಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ. ಇದು ಅಜ್ಜಿಯಿಂದ ಮಗಳಿಗೆ ತಿಳಿಸ್ತಾಳೆ. ಅವಳು ತಕ್ಷಣ ಹೊರಡು ಬರ್ತಾಳೆ. ಸ್ವಾಮಿ ನಾವೇನೋ ಅಂದ್ಕೊಂಡಿದ್ದೋ, ಹಣನೇ ಎಲ್ಲ ಅಂದ್ಕೊಂಡ್ಬಿಟ್ಟಿದ್ದೋ, ಇಬ್ಬರು ದುಡಿಯೋಣ, ಇಬ್ಬರು ಸಂಪಾದನೆ ಮಾಡೋಣ, ಇಬ್ಬರು ಹಣವನ್ನು ಗಳಿಸೋಣ, ಮಕ್ಕಳನ್ನು ಬೆಳೆಸೋಣ, ಮಕ್ಕಳ ಅಭಿಪ್ರಾಯಕ್ಕಾಗಿ, ಮಕ್ಕಳ ಏಳಿಗೆಗಾಗಿ, ಮಕ್ಕಳ ಉದ್ಧಾರಕ್ಕಾಗಿ, ಮಕ್ಕಳಿಗಾಗಿ ನಾವು ಮಾಡಬೇಕು ಅಂತ ಇಬ್ಬರು ದುಡಿತಾ ಇದ್ದೇವೆ. ಆದರೆ ಇಲ್ಲಿ ಮಗ ನೋಡಿದ್ರೆ ಈ ರೀತಿ ಆಗ್ತಾ ಇದ್ದಾನೆ, ಅವನ ಜೀವನ ಹಾಳಾಗ್ತಾ ಇದೆ, ಅವನ ಭವಿಷ್ಯ ಹಾಳಾಗ್ತಾ ಇದೆ. ನಾವಿಲ್ಲಿ ಹಣಕ್ಕಾಗಿ ದುಡಿದು ಹೋರಾಡ್ತಾ ಇದ್ದೇವೆ, ಆದರೆ ಯಾರಿಗಾಗಿ ಮಾಡಬೇಕಾಗಿತ್ತು, ಯಾರಿಗಾಗಿ ಮಾಡ್ತಾ ಇದ್ದೇವೆ ಅವನೇ ಕೈ ತಪ್ಪಿ ಹೋದಾಗ ಏನು ಮಾಡಲು ಸಾಧ್ಯ, ಎಷ್ಟಿದ್ದರೆ ಏನು ಮಾಡಲು ಸಾಧ್ಯ ಎಂದು ಆ ಮಹಿಳೆ ತನ್ನಲ್ಲೇ ಪ್ರಶ್ನಿಸ್ಕೊಂಡು. ಹಾಗಾಗಿ ಏನು ಬೇಕು ನಮಗೆ? ಹಣವೇ ಎಲ್ಲ ಅಲ್ಲ, ಆ ಮೌಲ್ಯಗಳಿವೆ, ಕುಟುಂಬ ಪ್ರೀತಿ ಇದೆ, ವಾತ್ಸಲ್ಯ ಇದೆ, ಮಕ್ಕಳಿದ್ದಾರೆ, ಹೆಂಡತಿ ಇದ್ದರೆ, ಎಲ್ಲರೂ ಒಂದು ಕುಟುಂಬವಾಗಿ ಜೀವಿಸುವಾಗ ಯಾವ ಕೊರತೆಯೂ ನಾವು ಕಾಣುವುದಿಲ್ಲ, ಯಾವ ಕೊರತೆಯನ್ನು ನಾವು ಎದುರಿಸುವುದಿಲ್ಲ. ಅಲ್ಲಿ ಸಮಾಧಾನ ಇರ್ತದೆ, ಶಾಂತಿ ಇರುತ್ತೆ. ಹಾಗಾಗಿ ಎಲ್ಲವೂ ಹಣವೇ ಅಲ್ಲ, ಎಲ್ಲವೂ ಅದೇ ಅಲ್ಲ. ಎಷ್ಟಕ್ಕೆ ಪ್ರಾಮುಖ್ಯತೆ ನೀಡಬೇಕು ಅಷ್ಟು ಮಾತ್ರ. ಹೆಚ್ಚಾಗಿ ನೀಡಿದಾಗ ಖಂಡಿತವಾಗಿ ನಮ್ಮ ಸಂಬಂಧಗಳು ಹೊಡೆದೋಗುತ್ತೆ, ಶಾಂತಿಗಳನ್ನು ಕಳೆದುಕೊಳ್ತೇವೆ, ನೆಮ್ಮದಿಯನ್ನು ಕಳೆದುಕೊಳ್ತೇವೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಈ ಅಂಶವನ್ನು ಮನಸ್ಸಿನಲ್ಲಿ ಇಡಬೇಕು. ಕೊನೆಯದಾಗಿ ಇಬ್ಬರ ನಡುವೆ ಇರುವಂತಹ ಸಂಪರ್ಕ, ಗಂಡ ಹೆಂಡತಿಯ ನಡುವೆ ಇರುವ ಸಂಪರ್ಕ, ಯಾವ ರೀತಿಯಲ್ಲಿ ನಮ್ಮ ಸಂಪರ್ಕ ಇರಬೇಕು? ಬಹುಶಃ ನಮ್ಮ ಕುಟುಂಬಗಳಲ್ಲಿ ಹಲವಾರು ಸಮಸ್ಯೆಗಳನ್ನು, ಹಲವಾರು ವಿಷಯಗಳನ್ನು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಮಾತನಾಡುವಾಗ ಎಲ್ಲವೂ ಪರಿಹಾರ ಆಗ್ತದೆ. ಇದನ್ನೇ ನಾವು ನೋಡೋದಿಲ್ಲ ಅಥವಾ ಇದನ್ನೇ ನಾವು ಮಾಡೋದಿಲ್ಲ. ಇಬ್ಬರು ಜೊತೆಯಾಗಿ ಸಮಯವನ್ನು ಕಳಿಬೇಕು. ಸಮಯವನ್ನು ಕಳೆದು ಏನು ಆಗ್ತಾ ಇದೆ, ನಮಗೆ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ, ಯಾವ ವಿಧದಲ್ಲಿ ನಾವು ನಮ್ಮ ಕುಟುಂಬ ನಡೆಸ್ತಾ ಇದ್ದೇವೆ ಎಂದು ಗಂಡ ಹೆಂಡತಿಯರು ಕೂತ್ಕೊಂಡು ಮಾತನಾಡುವಾಗ ಖಂಡಿತವಾಗಿ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದೆ. ಎಲ್ಲ ಸಮಸ್ಯೆಗಳನ್ನು ಕೂಡ ನಾವು ಪರಿಹರಿಸ್ಬೋದು. ಅದನ್ನೇ ನಾವು ಹೆಚ್ಚಾಗಿ ನಾವು ಮಾಡೋದಿಲ್ಲ. ನಾನು ಆಫೀಸ್ಗೆ ಹೋಗ್ತಾನೆ, ಆಫೀಸಿಂದ ಬಂದಿದ್ದೇನೆ, ಬರೋದೇ 6 ಗಂಟೆ 7 ಗಂಟೆ ಆಯಿತು, ಇಲ್ಲಿ ಕೂತ್ಕೊಂಡ್ರೆ ಮುಗೀತು. ನಾನು ಅಥವಾ ಟಿ ವಿ ನೋಡು, ಗೇಮ್ಸ್ ನೋಡು, ಅಥವಾ ಅಲ್ಲಿ ನೋಡು, ಅವ್ರ ಹತ್ರ ಮಾತಾಡು, ಅಥವಾ ಆ ಕಡೆ ಹೊರಗಡೆ ಹೋಗು, ಎಲ್ಲ ಫ್ರೆಂಡ್ಸ್ಗಳ ಹತ್ರ ಮಾತಾಡು, ವಿಸಿಟ್ ಮಾಡು, ಬಾ ಮನೆಗೆ ಊಟ ಮಾಡು, ಮಲ್ಕೋ. ಈ ಕಡೆ ಹೆಂಡತಿ ಆದವರು ಬೆಳಿಗ್ಗೆಯಿಂದ ಸಾಯಂಕಾಲ ಕೆಲಸ ಮಾಡಿದೆ, ಸಾಯಂಕಾಲ ಧಾರಾವಾಹಿ ನೋಡಬೇಕು. ಸಂಜೆ 5 ಗಂಟೆಗೆ ಪ್ರಾರಂಭವಾದರೆ ಧಾರಾವಾಹಿ 9:30ವರೆಗೂ ಧಾರಾವಾಹಿಗಳಿವೆ, ಒಂದಾದ್ಮೇಲೆ ಒಂದು ನೋಡ್ತಾ ಇದ್ದೀನಿ. ಮುಗೀತು, 9:30ಗೆ ಊಟ ಮಾಡಿ ಮಲ್ಕೊಂಡೆ.
ಇಬ್ಬರು ಯಾವ ರೀತಿ ಅದು ಇಬ್ಬರಿಗೆ ಸಮಯವನ್ನು ಹೇಳ್ಕೊಟ್ಟಿದ್ದೇವೆ, ಯಾವ ರೀತಿಯಲ್ಲಿ ಸಮಯವನ್ನು ನೀಡಿದ್ದೇವೆ, ಯಾವ ರೀತಿಯಲ್ಲಿ ನಾವಿಬ್ಬರು ಕೂತ್ಕೊಂಡು ನಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ್ದೇವೆ, ಇದನ್ನು ಮೊದಲು ನಾವು ಪ್ರಶ್ನಿಸ್ಬೇಕು. ಆ ರೀತಿ ಅದನ್ನು ನೋಡುವಾಗ ನಮ್ಮ ಕುಟುಂಬದ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ, ಒಂದು 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 ರೀತಿಯಲ್ಲಿ ದಿಕ್ಕು ನಮಗೆ ತೋಚುತ್ತದೆ, ಕಾಣಿಸುತ್ತದೆ. ಹಾಗಾಗಿ ಅದನ್ನು ನಾವು ಮಾಡಬೇಕು. ಅದೇ ನಾವು ಮಾಡಬೇಕಾದ ಅತ್ಯುತ್ತಮವಾದ ಜವಾಬ್ದಾರಿ. ಇದನ್ನು ಸರಿಯಾಗಿ ನಿರ್ವಹಿಸ್ತಾ ಇದ್ದೇವಾ? ಇದನ್ನೇ ನಾವು ಧ್ಯಾನಿಸಲು ಇಲ್ಲಿ ಬಂದಿರುವುದು, ಇದನ್ನೇ ಅರ್ಥ ಮಾಡಿಕೊಳ್ಳಲು ನಾವಿಲ್ಲಿರುವುದು. ಇದನ್ನು ವಿಶೇಷವಾಗಿ ಇಂದು ನಾವು ಪರೀಕ್ಷಿಸಿ ನೋಡಬೇಕು, ಯೋಚಿಸಿ ನೋಡಬೇಕು. ನಾವು ಯಾವ ರೀತಿಯಲ್ಲಿ ಜೀವಿಸಿದ್ದೇವೆ, ಯಾವ ರೀತಿಯಲ್ಲಿ ನಡೀತಾ ಇದ್ದೇವೆ ಎಂಬುದನ್ನು ಪ್ರತಿದಿನ ಇಂದು ವಿಶೇಷವಾಗಿ ಪ್ರಾರ್ಥನೆಯ ಮೂಲಕ, ಧ್ಯಾನದ ಮೂಲಕ, ಒಬ್ಬರೊಬ್ಬರಿಗೆ ಮಾತನಾಡಿಕೊಳ್ಳುವುದರ ಮೂಲಕ ಇದನ್ನು ನಾನು ವಿಶೇಷವಾಗಿ ಪರೀಕ್ಷಿಸಬೇಕು. ಆಗ ಮಾತ್ರ ಕುಟುಂಬ. ಪ್ರಿಯ ಸಹೋದರ ಸಹೋದರಿಯರೇ, ನಾನು 2007ರಿಂದ ಹಿಡಿದು 2024ವರೆಗೂ ಈ ಫ್ಯಾಮಿಲಿ ಕೋರ್ಟಲ್ಲಿ ಕೆಲಸ ಮಾಡಿದ್ದೇನೆ. ನೋಟ್ರಿಯಾಗಿ, ಜಡ್ಜ್ ಆಗಿ ಕೆಲಸ ಮಾಡಿದ್ದೇನೆ. ಎಷ್ಟೋ ಮದುವೆಗಳು ಚಿಂದಿ ಚಿಂದಿ ಚೂರಾಗ್ತಾ ಇದೆ. ಮದುವೆಯಾಗಿ 2 ತಿಂಗಳು ಸ್ವಾಮಿ ನನ್ನ ಇವನ ಹತ್ರ ಬಾಳೋಕ್ಕಾಗ್ತಾ ಇಲ್ಲ, ಆಗ್ತಾನೇ ಇಲ್ಲ. ಇವನು ಮದುವೆಗಿಂತ ಮುಂಚೆ, ಅದು ಕೆಲವು ಜನರು ಲವ್ ಮ್ಯಾರೇಜ್ 6 ವರ್ಷ, 7 ವರ್ಷ, 8 ವರ್ಷ, ಒಬ್ರಿಗೊಬ್ರು ಚೆನ್ನಾಗಿ ಗೊತ್ತಿದೆ. ಮದುವೆಗಿಂತ ಮುಂಚೆ ನಾವು 8 ವರ್ಷ ಒಬ್ಬರನ್ನೊಬ್ಬರು ಅರ್ಥಕೊಂಡಿದ್ದೇವೆ, 9 ವರ್ಷ ಅರ್ಥಕೊಂಡಿದ್ದೇವೆ, ಒಬ್ಬರೊಬ್ಬರು ಆಚೆ ಕಡೆ ಹೋಗಿದ್ದೇವೆ, ಮಾತನಾಡಿದ್ದೇವೆ. ಈ ಕುಟುಂಬಕ್ಕೆ ನಾವು ಹೋಗಿದ್ದೇವೆ, ಆ ಕುಟುಂಬಕ್ಕೆ ಅವರು ಬಂದಿದ್ದಾರೆ. ಆದರೆ ಮದುವೆಯಾಗಿ 2 ತಿಂಗಳಲ್ಲಿ ಅವರು ಬೇಡಪ್ಪ, ಇದು ನನಗೆ ಸಾಕಾಗಿದೆ. ಯಾಕೆ ನಾವು ಈ ರೀತಿ ಸಮಸ್ಯೆಗಳನ್ನು ನೋಡ್ತಾ ಇದ್ದೇವೆ, ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ? ನಾವು 2007ರಲ್ಲಿ ಪ್ರಾರಂಭಿಸಿದಾಗ ವರ್ಷಕ್ಕೆ ಒಂದು 10 ಕೇಸು, 12 ಕೇಸ್ ಬರೋದು. ಈಗ 100ರಿಂದ 110ವರೆಗೂ ಬರ್ತದೆ ವರ್ಷಕ್ಕೆ, 110 ವರ್ಷಕ್ಕೆ. ಏನಾಗ್ತಾಯಿದೆ ನಮ್ಮ ಕುಟುಂಬಕ್ಕೆ, ಏನಾಗ್ತಾಯಿದೆ ನಮ್ಮ ಮದುವೆ ಜೀವನಕ್ಕೆ, ಏನಾಗ್ತಾಯಿದೆ ನಮ್ಮ ಸಂಬಂಧಗಳಿಗೆ ಎಂಬುದನ್ನು ನಾವು ಪ್ರಶ್ನಿಸಬೇಕು. ಯಾಕೆ ಈ ರೀತಿ ಆಗ್ತಾ ಇದೆ? ಮದುವೆ ಅಂದರೆ ಕೇವಲ 1 ತಿಂಗಳು, 2 ತಿಂಗಳ ಇಲ್ಲ, ಬದಲಾಗಿ ಅದು ಜೀವನ ಪರ್ಯಂತರ. ಯಾವ ರೀತಿಯಲ್ಲಿ ನಾವು ಒಂದು ಮನೆಗೆ ಹೋದಾಗ, ಬಾಡಿಗೆ ತಗೊಂಡಾಗ, ಆ ಬಾಡಿಗೆ ಓನರ್ ಹತ್ರ ನಾವು ಒಂದು ಒಪ್ಪಂದ ಮಾಡ್ಕೊಳ್ತೇವೆ. ಆ ಒಪ್ಪಂದ ಮಾಡಿಕೊಳ್ಳುವಾಗ 11 ತಿಂಗಳು ಈ ಮನೆ ನನಗೆ ಇಡಿಸಿದ್ರೆ ಅಲ್ಲಿ ನಾನು ಇರ್ತೇನೆ, ಆ 11 ತಿಂಗಳು ನನಗೆ ಇಡಿಸ್ಲಿಲ್ಲ ಅಂದರೆ ಆ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿಕೊಂಡು ನಾನು ಬೇರೆ ಮನೆಗೆ ಹೋಗ್ತೀನಿ. ಆದರೆ ಮದುವೆ ಆ ರೀತಿ ಅಲ್ಲ. ಮದುವೆ ಒಂದು ಅಗ್ರಿಮೆಂಟ್ ಅಲ್ಲ, ಒಂದು ಒಪ್ಪಂದ ಅಲ್ಲ, ಬದಲಾಗಿ ಅದೊಂದು ಒಡಂಬಡಿಕೆ. ಏನೇ ಆದರೂ ಸರಿ ಇಬ್ಬರು ಸೇರಿ ಎದುರಿಸ್ತೇವೆ, ಇಬ್ಬರು ಸೇರಿ ಪರಿಹರಿಸ್ತೇವೆ ಎಂದು ವಾಗ್ದಾನ ಮಾಡ್ತಾ ಇದ್ದೀರಾ. ಅಂದಿನ ನೀವು ಮದುವೆ ಆಗಿದ್ದ ದಿನ ಒಬ್ಬರ ಕೈಗಳನ್ನು ಒಬ್ಬರು ಇಟ್ಕೊಂಡು ಏನೇ ವಾಗ್ದಾನ ಮಾಡ್ತೀರಾ? ನಾನು ನಿನಗೆ ಪ್ರಾಮಾಣಿಕನಾಗಿರ್ತೇನೆ, ಕಷ್ಟದಲ್ಲಿಯೂ ಸುಖದಲ್ಲಿಯೂ ನೋವಲ್ಲೂ ನಲಿವಲ್ಲಿಯೂ ನಾನು ನಿನ್ನೊಂದಿಗೆ ಇರುತ್ತೇನೆ, ಏನೇ ಬಂದರೂ ಸರಿ ನಾನು ನಿನಗೆ ಸಹಾಯ ನೀಡ್ತೇನೆ ಎಂದು ಮಾಡಿದ ವಾಗ್ದಾನ ಎಲ್ಲಿ ಹೋಗ್ತಾ ಇದೆ ವಾಗ್ದಾನ? ಇದನ್ನೇ ನಾವು ಪರೀಕ್ಷಿಸಬೇಕು. ಖಂಡಿತವಾಗಿ ಮದುವೆ ಜೀವನ ಅಷ್ಟು ಸುಲಭವಲ್ಲ. ಆದರೂ ಸಹ ಆ ಪವಿತ್ರ ಕುಟುಂಬ ನಮಗೆ ಜೀವಿಸಿ ತೋರಿಸಿದೆ. ಆ ಕುಟುಂಬ ನಮಗೆ ಮಾದರಿಯಾಗಿದೆ. ಆ ಮಾದರಿಯನ್ನು ಅನುಸರಿಸೋಣ. ಅವರು ನೀಡಿದಂತಹ ಆ ಮಾದರಿ ನಮಗೆ, ನಮ್ಮ ಜೀವನಕ್ಕೆ ಒಂದು ಬುನಾದಿ ಆಗಬೇಕು, ಸಂದೇಶವಾಗಬೇಕು. ಆ ರೀತಿ ನಡೆಸ್ಕೊಂಡು ಹೋಗಬೇಕು. ಪ್ರಿಯ ಸಹೋದರ ಸಹೋದರಿಯರೇ, ಈ ಹೇಳಿದ 4-5 ಅಂಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸುವಾಗ, ಅದನ್ನು ಅನುಸರಿಸುವಾಗ ಖಂಡಿತವಾಗಿ ನಮ್ಮ ಕುಟುಂಬಗಳಿಗೆ ಯಾವ ಸಮಸ್ಯೆನೂ ಬರುವುದಿಲ್ಲ, ಯಾವ ತೊಂದರೆನೂ ಬದಿರುವುದಿಲ್ಲ. ಎಲ್ಲವನ್ನು ಎದುರಿಸಿ ನಿಲ್ಲಲು ಸಾಧ್ಯವಾಗುತ್ತದೆ. ಆ ಒಂದು ವರಪ್ರಸಾದಕ್ಕಾಗಿ ವಿಶೇಷವಾಗಿ ನಮ್ಮ ಎಲ್ಲ ಕುಟುಂಬಗಳನ್ನು ಈ ಬಲಿಪೀಠದ ಮೇಲೆ ಅರ್ಪಿಸೋಣ. ನಮ್ಮ ಎಲ್ಲ ಪ್ರಾರ್ಥನೆಗಳನ್ನು, ನಮ್ಮ ಎಲ್ಲ ಕಣ್ಣೀರನ್ನು, ನಮ್ಮ ಎಲ್ಲ ಕೋರಿಕೆಗಳನ್ನು ಈ ಪೀಠದ ಮೇಲೆ ತಂದಿಟ್ಟು ವಿಶೇಷವಾಗಿ ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವಂತೆ, ನಮ್ಮ ಕುಟುಂಬಗಳನ್ನು ಹರಸುವಂತೆ ಎಲ್ಲರೂ ಸೇರಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ. ದೇವರಿಂದ ಆಗದದ್ದು ಯಾವುದೂ ಇಲ್ಲ. ಎಲ್ಲವನ್ನೂ ಆಲಿಸ್ತಾರೆ, ಎಲ್ಲವನ್ನು ಮುಟ್ಟಿಸ್ತಾರೆ, ಯಾವಾಗ ನಾವು ನಮ್ಮನ್ನೇ ಅವರ ಕೈಗಳಲ್ಲಿ ಅರ್ಪಿಸುವಾಗ. ಅದಕ್ಕೋಸ್ಕರ ಅವರಿಗೆ ಅರ್ಪಿಸಿ ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಎಲ್ಲರಿಗಾಗಿ ನಾವು ಪ್ರಾರ್ಥಿಸುತ್ತಾ ದೇವರ ಕರಗಳಲ್ಲಿ ಅರ್ಪಿಸಿ ಭಕ್ತಿಯಿಂದಲೂ ವಿಶ್ವಾಸದಿಂದಲೂ ಭಾಗವಹಿಸೋಣ.
ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆರಾಧನೆ 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 ಆರಾಧನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ನಾನು ನಂಬಿದಾತನೇ, ನೀನೇ ನಂಬಿಗಸ್ತನೇ, ನಂಬಿಕೆಯ ಹುಟ್ಟಿಸಿ ಪೂರೈಸುವಾತನೇ. ಆರಾಧನೆ 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 ಆರಾಧನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ನಿನ್ನಂತೆ ಯಾರಿಲ್ಲ, ನಿನ್ನ ಹೊರತು ದೇವರಿಲ್ಲ, ನೀನೇ ನನಗೆಲ್ಲ, ನನಗ್ಯಾವ ಭಯವಿಲ್ಲ. ಆರಾಧನೆ 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 ಆರಾಧನೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ.
ವೀಕ್ಷಿಸುವ ಪ್ರತಿಯೊಬ್ಬರ ಮೇಲೆ ಆತ್ಮಿಕ ಅಭಿಷೇಕ ಉಂಟಾಗಲಿ, ಕುಟುಂಬಗಳ ಆಶೀರ್ವದಿಸಲ್ಪಡಲಿ, ನೆಮ್ಮದಿ ಅಭಿಷೇಕ ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ನಿತ್ಯ ಸ್ತುತಿಗೆ ಯೋಗ್ಯರಾದ ಪವಿತ್ರ ಪರಮ ಪ್ರಸಾದಕ್ಕೆ ಸದಾಕಾಲವು ಸ್ತುತಿ ಸ್ತೋತ್ರವು ಆರಾಧನೆಯು ಮಹಿಮೆಯು ಉಂಟಾಗಲಿ. ಪ್ರಭು ಯೇಸುವಿನಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪರಿಶುದ್ಧ ಆರಾಧನೆಯಲ್ಲಿ ಯೇಸು ಕ್ರಿಸ್ತರ ತೆರೆದ ಕರಗಳು, ತೆರೆದ ಹೃದಯಕ್ಕೆ ಮುರಿದ ನಮ್ಮ ಕುಟುಂಬಗಳನ್ನು ಸಮರ್ಪಿಸುವಂತಹ ಪರಿಶುದ್ಧ ಅಭಿಷೇಕದ ಆರಾಧನೆ ಇದಾಗಿದೆ. ಕುಟುಂಬ ಜೀವನ ದೇವರು ಕೊಟ್ಟಂತಹ ಕರೆಯಾಗಿದೆ. ದೇವರೇ ಸ್ಥಾಪಿಸಿದ್ದ ಸಂಸ್ಕಾರದಲ್ಲಿ ಒಂದುಗೂಡಿಸಿದ ಈ ಪವಿತ್ರ ಕುಟುಂಬಗಳನ್ನು ಹೊಡೆದು ಹಾಕುವ ಸಕಲ ಬಂಧನಗಳನ್ನು, ಬಲಹೀನತೆಗಳನ್ನು ಇಂದಿನ ಆರಾಧನೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವ. ಪವಿತ್ರ ಕುಟುಂಬದ ಚಿತ್ರಪಟವನ್ನು ನಾವು ನೋಡುವುದಾದರೆ ಅಲ್ಲಿ ಸಂತ ಜೋಸೆಫರು, ಮಾತೆ ಮರಿಯಳು ಹಾಗೂ ಯೇಸು ಇರುವುದನ್ನು ನೋಡ್ತೇವೆ. ಈ ಪವಿತ್ರ ಕುಟುಂಬದ ಚಿತ್ರಪಟದಲ್ಲಿ ಪ್ರಮುಖ ಕೇಂದ್ರ ಬಿಂದು ಯೇಸು. ಯೇಸು ಅಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ. ಹಾಗೆ ನಾವು ಹಾಕುವ ಪಿತನ ಸುತನ ಪ್ರಾರ್ಥನೆಯಲ್ಲಿ ಕೇಂದ್ರ ಬಿಂದು ನನ್ನ ಯೇಸು. ನನ್ನ ಯೇಸು ಇಲ್ಲದ, ಸಂಸ್ಕಾರವಿಲ್ಲದ ಈ ಕ್ಷಣಗಳಲ್ಲಿ ಆ ದೈವಿ ಕೃಪೆಗಳಲ್ಲೂ ಪ್ರೀತಿಗಳಿಂದ ನಾವು ತುಂಬಲು ಸಾಧ್ಯವಿಲ್ಲ. ಸಂಸ್ಕಾರಗಳ ಮುಖಾಂತರ, ಧರ್ಮಸಭೆಯ ಮೂಲಕ, ಪ್ರಾರ್ಥನೆಗಳ ಮುಖಾಂತರ ದೇವರ ಅಪಾರವಾದ ಕೃಪೆಯನ್ನು, ಪ್ರೀತಿಯನ್ನು ನಾವು ತುಂಬಲ್ಪಡ್ತೇವೆ. ಇಂದು ಕುಟುಂಬಗಳಲ್ಲಿ ಈ ಕೃಪೆಯನ್ನು ಸಂಸ್ಕಾರದ ಮುಖಾಂತರ ಪಡೆಯದಂತೆ ವೈಯಕ್ತಿಕ ಬಲಹೀನತೆಗಳು ವ್ಯಕ್ತಿಯನ್ನು ಪಾವಿತ್ರತೆಯಿಂದ ದೂರಗಳಿಸುತ್ತಿದೆ. ಪ್ರಿಯರೇ, ಒಂದು ಕ್ಷಣ ಈ ಆರಾಧನೆಯಲ್ಲಿ ಕರಗಳನ್ನು ಹೃದಯದ ಮೇಲಿಟ್ಟು ನಾನು ಹೇಳಿಕೊಡುವ ಈ ಪ್ರಾರ್ಥನೆಯನ್ನು ಪುನರಾವರ್ತಿಸುತ್ತಾ ನಮ್ಮನ್ನು, ನಮ್ಮ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ಪರಮ ಪ್ರಸಾದದಲ್ಲಿ ಪ್ರಸನ್ನರಾಗಿರುವ ಪ್ರಭು ಯೇಸು ಕ್ರಿಸ್ತರೇ, ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ಹೃದಯದಿಂದ ಹರಿದು ಬಂದಂತಹ ರಕ್ತ ಮತ್ತು ಜಲದ ಬುಗ್ಗೆಗೆ ನನ್ನನ್ನು ನನ್ನ ಕುಟುಂಬವನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಕರ್ತರಾದ ಯೇಸುವೆ, ನೀವೊಬ್ಬರೇ ದೇವರು, ನನ್ನ ರಕ್ಷಕರು, ನನ್ನ ವಿಮೋಚಕರು ಎಂದು ನಾನು ವಿಶ್ವಾಸಿಸುತ್ತೇನೆ, ಎತ್ತಿ ಹೇಳುತ್ತೇನೆ, ಆರಾಧಿಸುತ್ತೇನೆ. ಪಿಶಾಚಿಯನ್ನು, ಆತನ ಸೈನ್ಯವನ್ನು, ಆಡಂಬರಗಳನ್ನು ನಾನು ತ್ಯಜಿಸುತ್ತೇನೆ, ದ್ವೇಷಿಸುತ್ತೇನೆ. ಯೇಸು ಕ್ರಿಸ್ತರನ್ನು ನನ್ನ ಒಬ್ಬರೇ ರಕ್ಷಕರನ್ನಾಗಿ ಸ್ವೀಕರಿಸಿದ್ದೇನೆ. ಯೇಸು ಕ್ರಿಸ್ತರೇ ನನ್ನ ರಾಜರು ಎಂದು ಹೊತ್ತಿ ಹೇಳುತ್ತೇನೆ. ನನ್ನ ಜೀವನದಲ್ಲಿ, ನನ್ನ ತಂದೆ ತಾಯಿಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಪೂರ್ವಿಕರಲ್ಲಿ ತಿಳಿದು ತಿಳಿಯದೋ ಪಿಶಾಚಿಗೆ ಸಂಬಂಧಪಟ್ಟಂತಹ ಕಾರ್ಯಗಳನ್ನು, ಆಲೋಚನೆಗಳನ್ನು, ಮಾಟಮಂತ್ರದ ಶಕ್ತಿಗಳನ್ನು, ಪಾಪದ ಶಕ್ತಿಗಳನ್ನು, ಪಾಪದ ಕಲೆಗಳನ್ನು ದ್ವೇಷಿಸಿ ತ್ಯಜಿಸಿ ಪ್ರಾರ್ಥಿಸುತ್ತೇನೆ. ಪ್ರಭು ಯೇಸು ಕ್ರಿಸ್ತರೇ, ಇತರರ ಕಣ್ಣೀರು, ರಕ್ತವು, ಶಾಪವು, ಮಾತುಗಳು ನನ್ನ ಜೀವನದಲ್ಲಿದ್ದರೆ ಯೇಸುವಿನ ನಾಮದಲ್ಲಿ ಈ ಶಾಪದ ಬಂಧನದಿಂದ ನಾನು ಹೊರಬರುತ್ತಿದ್ದೇನೆ. ನನಗೆ ವೇದನೆಯನ್ನು ಕೊಟ್ಟಂತಹ ಎಲ್ಲರನ್ನು ಯೇಸುವಿನ ನಾಮದಲ್ಲಿ ನಾನು ಕ್ಷಮಿಸುತ್ತಿದ್ದೇನೆ. ನನಗೆ ವೇದನೆ ಕೊಟ್ಟವರಿಗೆ ನಾನು ಕ್ಷಮೆ ನೀಡುತ್ತಿದ್ದೇನೆ. ನನ್ನ ರಕ್ಷಕರಾದ ಯೇಸುವೆ, ನನ್ನ ದೇವರೇ, ನನ್ನ ರಾಜರೇ, ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ, ಆರಾಧಿಸುತ್ತೇನೆ. ನಿಮ್ಮ ವಾಗ್ದಾನವಾದ ಪವಿತ್ರಾತ್ಮರ ದಿವ್ಯ ಶಕ್ತಿಯಿಂದ ನನ್ನನ್ನು ತುಂಬಿಸಿರಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಮಹಿಮೆ. ಆತ್ಮೀಯರೇ,
ಈಗ ಒಂದು ಕ್ಷಣ ಮೌನವಾಗಿದ್ದು ಪವಿತ್ರಾತ್ಮರ ಗೀತೆಯನ್ನು ಹಾಡುವ. ಈ ಪವಿತ್ರಾತ್ಮರ ಪ್ರಭೆಗೆ, ಈ ಆರಾಧನೆಯಲ್ಲಿರುವ ಪ್ರಭು ಯೇಸು ಕ್ರಿಸ್ತರಿಗೆ ಸಂಪೂರ್ಣವಾಗಿ ನಮ್ಮ ಕುಟುಂಬಗಳನ್ನು ಸಮರ್ಪಿಸುತ್ತಾ ಅವರ ವಾಗ್ದಾನವಾದ ಪವಿತ್ರಾತ್ಮರು ನಮ್ಮನ್ನು ಬಲಗೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುವ. ತದನಂತರ ಕುಟುಂಬದ ಪ್ರತಿಯೊಂದು ಅಭಿಪ್ರಾಯಗಳಿಗಾಗಿ ಇಲ್ಲಿ ಪ್ರಾರ್ಥಿಸಲಾಗುವುದು. ಈ ಅಭಿಪ್ರಾಯದಲ್ಲಿ ನೀವು ಕೂಡ ನನ್ನ ಜೊತೆ ಸೇರಿ ಪ್ರಾರ್ಥಿಸಿರಿ. ಪ್ರತಿ ಭಿನ್ನಹದ ನಂತರ ಒಂದು ನಮೋ ಮರಿಯ ಪ್ರಾರ್ಥನೆಯನ್ನು ದೇವಮಾತೆಯ ಮಧ್ಯಸ್ಥಿಕೆ ಮುಖಾಂತರ ಪ್ರಭು ಯೇಸುವಿನ ಕರಗಳಿಗೆ ಸಮರ್ಪಿಸುತ್ತಾ ಕುಟುಂಬದ ಆಶೀರ್ವಾದ ಬಿಡುಗಡೆಗಾಗಿ ಈ ಆರಾಧನೆಯಲ್ಲಿ ಪ್ರಾರ್ಥಿಸೋಣ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ದೇವರ ಆತ್ಮ ನನ್ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ಮೇಲೆ ಸುರಿಯುತ್ತಿದೆ. ದೇವರ ಆತ್ಮ ನನ್ಮೇಲೆ ಇಳಿಯುತ್ತಿದೆ, ಅಗ್ನಿಯ ಅಭಿಷೇಕ ನನ್ಮೇಲೆ ಸುರಿಯುತ್ತಿದೆ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ಪ್ರಸನ್ನ ವೇಳೆಯಿದು, ಪ್ರಸನ್ನ ವೇಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ, ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ, ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ದೇವರ ಆತ್ಮ ನನ್ಮೇಲೆ ಇಳಿಯುತ್ತಿದೆ, ಅಗ್ನಿ
ಅಭಿಷೇಕ ನನ್ಮೇಲೆ ಸುರಿಯುತ್ತಿದೆ. ದೇವರ ಆತ್ಮ ನನ್ಮೇಲೆ ಇಳಿಯುತ್ತಿದೆ. ಅಗ್ನಿಯ ಅಭಿಷೇಕ ನನ್ಮೇಲೆ ಸುರಿಯುತ್ತಿದೆ. ಪ್ರಸನ್ನ ಬೆಳೆಯಿದು, ಪ್ರಸನ್ನ ಬೆಳೆಯಿದು, ಅಭಿಷೇಕದ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ನೂತನ ಸೃಷ್ಟಿಯಾಗಿ ಮಾರ್ಪಡುವ ಸಮಯ. ಸ್ವರ್ಗವು ತೆರೆಯಲಿ, ಅಭಿಷೇಕ ಉಂಟಾಗಲಿ. ಆತ್ಮರೇ ಬನ್ನಿರಿ, ವರಗಳಿಂದ ತುಂಬಿಸಿರಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, 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 ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, ಹಾಲೆಲು ಹಾಲೆಲೂಯಾ, 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 ಬರಲಿ. ವೀಕ್ಷಿಸುವ ಪ್ರತಿಯೊಬ್ಬರ ಬಿಡುಗಡೆ, ಆತ್ಮಿಕ ಅಭಿಷೇಕಗಳು ಉಂಟಾಗಲಿ, ಸೌಖ್ಯಗಳು ಉಂಟಾಗಲಿ, ಆಶೀರ್ವಾದಗಳು ಉಂಟಾಗಲಿ, ಮನ ಪರಿವರ್ತನೆಗಳು ಉಂಟಾಗಲಿ. ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮೀಯರೇ, ಈಗಾಗಲೇ ನಿಮಗೆ ತಿಳಿಸಿದಂತೆ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ, ನಮ್ಮ ಕುಟುಂಬಗಳನ್ನು ಪರಮಪ್ರಸಾದಲ್ಲಿರೋ ಯೇಸುವಿಗೆ ಸಂಪೂರ್ಣವಾಗಿ ಸಮರ್ಪಿಸುವ, ಈ ಒಂದು ಆರಾಧನೆಯಲ್ಲಿ ಭಾಗವಹಿಸುವ ನಿಮ್ಮೆಲ್ಲರ ಪ್ರಾರ್ಥನೆಗಳನ್ನು ದಯಮಯ ದೇವರು ಆಶೀರ್ವದಿಸಲಿ. ನಮ್ಮೆಲ್ಲರ ಕುಟುಂಬಗಳಿಗಾಗಿಯೂ, ವಿಶ್ವದ ಕುಟುಂಬಕ್ಕಾಗಿಯೂ, ಇತರ ಕುಟುಂಬಗಳಿಗಾಗಿ, ಎಲ್ಲರ ಪರವಾಗಿಯೂ ನಮ್ಮ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ. ಪ್ರಿಯರೇ, ಮೊದಲನೇದಾಗಿ ಕುಟುಂಬಗಳಲ್ಲಿ ಪ್ರೀತಿ, ಶಾಂತಿ, ಒಗ್ಗಟ್ಟು ನೆಲೆಗೊಳ್ಳುವಂತೆ ಕುಟುಂಬದಲ್ಲಿ ವಾಸುವ ತಂದೆ ತಾಯಿ ಮಕ್ಕಳನ್ನು ಅಪ್ಪ ಯೇಸುವೆ ನಿಮ್ಮ ಪರಿಶುದ್ಧ ಹೃದಯಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತೇವೆ. ಈ ಎಲ್ಲ ಮಕ್ಕಳ ಮೇಲೆ ನಿಮ್ಮ ದಿವ್ಯ ಕೃಪೆಯು ಶಕ್ತಿ ಇಳಿದು ಬರಲಿ. ಪ್ರೀತಿಗೆ ವಿರುದ್ಧವಾದಂತಹ ತಾತ್ಸಾರದಿಂದಲೂ, ದ್ವೇಷದಿಂದಲೂ, ಅಸೂಯೆಯಿಂದಲೂ, ಕ್ಷಮಿಸಲಾಗದ ಬಂಧನಗಳಿಂದ ಈ ಕುಟುಂಬಗಳಿಗೆ ಬಿಡುಗಡೆಯನ್ನು ನೀಡಿ ನಿಮ್ಮ ವಾಗ್ದಾನವಾದ ಪವಿತ್ರಾತ್ಮರಿಂದಲೂ ಅವರ ಸತ್ಫಲಗಳಿಂದ ತುಂಬಿಸಿರೆಂದು ನಾವು ಪ್ರಾರ್ಥಿಸ್ತೇವೆ. ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳುವ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಒಡೆದೋದ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ, ವಿಶೇಷವಾಗಿ ವಿಚ್ಛೇದನಗಳು ಹಾಗೂ ಪಾಪದ ಬಂಧನಗಳ ನಿಮಿತ್ತ ದೂರವಾದ ಗಂಡ, ಹೆಂಡತಿ, ಮಕ್ಕಳು, ಈ ಎಲ್ಲ ಕುಟುಂಬಗಳನ್ನು ಸಂಪೂರ್ಣವಾಗಿ ಯೇಸುವೆ ನಿಮಗೆ ಅರ್ಪಿಸ್ತೇವೆ. ಇವರ ಪರಸ್ಪರ ಕ್ಷಮಿಸುವ, ಮತ್ತೊಮ್ಮೆ ಅವರು ಒಂದಾಗಿ ಜೀವಿಸುವ ಕೃಪೆಯು, ಶಕ್ತಿಯು, ಆಶೀರ್ವಾದವು ಇಳಿದು ಬರಲಿ. ತಂದೆ ದೇವರ ಚಿತ್ತಕ್ಕೆ ವಿರುದ್ಧವಾದಂತಹ ಸಕಲ ಅಶುದ್ಧತೆಗಳಿಂದಲೂ ಬಂಧನಗಳಿಂದಲೂ ಈ ಕುಟುಂಬಗಳನ್ನು ಬಿಡುಗಡೆಗೊಳಿಸಿರೆಂದು ನಿಮ್ಮ ಕರಗಳಿಗೆ ಈ ಕುಟುಂಬವನ್ನು ಸಮರ್ಪಿಸಿ ಪ್ರಾರ್ಥಿಸ್ತೇವೆ. ನಮೋ ಮರಿಯ, ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಒಂಟಿಯಾಗಿ ಜೀವಿಸುವ ಪೋಷಕರಿಗಾಗಿಯೂ, ಅನಾಥ ಮಕ್ಕಳಿಗಾಗಿ ಪ್ರಾರ್ಥಿಸುವ, ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳಿಗಾಗಿಯೂ, ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಗಾಗಿಯೂ, ಗಂಡ ಹೆಂಡತಿಯನ್ನು ಕಳೆದುಕೊಂಡ ಒಂಟಿ ಪೋಷಕರಿಗಾಗಿ ಪ್ರಾರ್ಥಿಸುವ, ಒಂಟಿತನದ ನಿಮಿತ್ತ ಪಾಪದ ಆಸಕ್ತಿಗಳು, ಪಾಪದ ದುರುಚ್ಛೆಗಳು ಹಾಗೂ ದೇವರನ್ನು ಮರೆತು ಲೋಕದಲ್ಲಿ ಒಂದಾಗಿ ಜೀವಿಸುತ್ತಿರುವ, ಕಳೆದು ಹೋಗುತ್ತಿರುವ ಈ ಆತ್ಮಗಳ ಮೇಲೆ ದೇವರ ಅಪಾರವಾದ ಕರುಣೆಯು, ಪ್ರೀತಿಯು ತುಂಬಲ್ಪರಲಿ. ಈ ಒಂಟಿತನವನ್ನು ಜಯಿಸಲು ಬೇಕಾದ ಪಾವಿತ್ರತೆಯನ್ನು
ದೈವ ಚಿತ್ತವನ್ನು ಅರಿತು ಜೀವಿಸಲು ಬೇಕಾದ ಕೃಪೆಯನ್ನು ಎಲ್ಲ ಒಂಟಿ ಪೋಷಕರಿಗೆ ದಯಮಯ ದೇವರು ನೀಡಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ದೇವರು ಸಂಸ್ಕಾರ ಮುಖಾಂತರ ಒಗ್ಗೂಡಿಸಿರುವ ವಿವಾಹ ಬಾಂಧವ್ಯವನ್ನು, ಕುಟುಂಬವನ್ನು ಹಾಳು ಮಾಡುವ ಅಶ್ಲೀಲತೆ ಮತ್ತು ವಿಶ್ವಾಸ ದ್ರೋಹ, ಅನೈತಿಕತೆಯಿಂದ ಬಳಲುತ್ತಿರುವ ಈ ಬಂಧನದಿಂದ ಹೊರಬರಲಾಗದಂತಹ ಸಕಲ ಕುಟುಂಬಗಳ ಮೇಲೆ ಯೇಸುವಿನ ಕಲ್ವಾರಿ ರಕ್ತವು ಇಳಿದು ಬರಲಿ. ಈ ಪಾಪವನ್ನು ಅರಿಯುವ ದುಂದುಗಾರ ಮಗ ಹಂದಿಯ ಗೂಡನ್ನು ಬಿಟ್ಟು ಅಪ್ಪನ ಬಳಿಗೆ ಓಡಿ ಬಂದಂತೆ ಈ ಪಾಪದ ಗುಂಡಿಯನ್ನು ಬಿಟ್ಟು ದೇವರ ಸಾನ್ನಿಧ್ಯಕ್ಕೆ ಓಡಿ ಬರುವ ಪಾವಿತ್ರತೆಯ ಬಿಡುಗಡೆಯು, ಅಭಿಷೇಕವು ಈ ಮಕ್ಕಳ ಮೇಲೂ ಕುಟುಂಬದ ಮೇಲೂ ಇಳಿದು ಬರಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಮಾದಕ ವ್ಯಸನದಿಂದಲೂ ಮದ್ಯಪಾನ ಆಸಕ್ತಿಯಿಂದ ಒಡೆದು ಹೋಗಿರುವಂತಹ, ಮತ್ತರಾಗಿ ಜೀವಿಸುವಂತಹ ಎಲ್ಲ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ. ಪವಿತ್ರಾತ್ಮರಿಂದ ಮತ್ತರಾಗಿ ಜೀವಿಸಲು ಕರೆಯನ್ನು ಕೊಟ್ಟಿರುವಾಗ ಇವರು ಲೌಕಿಕ ಮತ್ತದಲ್ಲಿ ಜೀವಿಸುವಂಥ ಈ ಮಕ್ಕಳಿಗೆ ಸಂಪೂರ್ಣವಾದ ಬಿಡುಗಡೆಗಳು ಉಂಟಾಗಲಿ. ಈ ಪಾಪದ ಬಂಧನದಿಂದ ಹೊರಬರುವ, ಕುಟುಂಬ ಪ್ರಾರ್ಥನೆ ಮಾಡುವ, ಧರ್ಮಸಭೆಯಲ್ಲಿ ಕೈಲಾದದ್ದು ಸೇವೆ ಮಾಡುವ, ಧರ್ಮಸಭೆಯ ನೀತಿ ನಿಯಮಗಳಿಗೆ ತಲೆಬಾಗಿ ಜೀವಿಸುವ ಪಾವಿತ್ರತೆ ಈ ಎಲ್ಲ ಕುಟುಂಬಗಳ ಮೇಲೆ ಇಳಿದು ಬರಲೆಂದು, ಮಾದಕ ವ್ಯಸನೆಗೆ ಬಿದ್ದಿರುವಂತಹ ಕುಟುಂಬಗಳ ಬಿಡುಗಡೆಗಾಗಿ, ಸೌಖ್ಯಕ್ಕಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಮಕ್ಕಳು ಮತ್ತು ಯುವ ಜನರಿಗಾಗಿ ಪ್ರಾರ್ಥಿಸುವ. ಯುವ ಜನರು, ಮಕ್ಕಳು ಹದಿಹರೆಯದಲ್ಲೇ ದೇವರನ್ನು, ದೇವರ ವಾಕ್ಯವನ್ನು, ಸಾನ್ನಿಧ್ಯವನ್ನು ಬಿಟ್ಟು ಮೊಬೈಲ್, ಇಂಟರ್ನೆಟ್ ಮತ್ತು ಇನ್ನಿತರ ಅಶುದ್ಧತೆಗಳ ಹಿಂದೆ ಹೋಗುವುದರೊಂದಿಗೆ ವಸ್ತುಗಳೊಂದಿಗಿರುವ ವ್ಯಾಮೋಹ, ವಸ್ತುಗಳಿರ ಮೇಲಿನ ಪ್ರೀತಿ ಇಂದು ಮನುಷ್ಯರ ಮೇಲೆ ಕಳೆದುಕೊಳ್ಳುತ್ತಿದ್ದಾರೆ. ಎಲ್ಲ ಪೈಶಾಚಿಕ ಬಂಧನಗಳಿಂದ ದೇವರು ಇವರಿಗೆ ಬಿಡುಗಡೆ ನೀಡಲಿ. ತಮ್ಮ ಪಾಪದ ಅರಿವು ಅವರಿಗೆ ಆಗಲಿ. ಮಾನಸಿಕ, ದೈಹಿಕ, ಆಂತರಿಕ ಬಿಡುಗಡೆಯು, ಆಂತರಿಕ ಸೌಖ್ಯವು ಈ ಮಕ್ಕಳಿಗೆ ಉಂಟಾಗಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆಯೇ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರು ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ವಿವಾಹ ಸಂಸ್ಕಾರದ ಪಾವಿತ್ರತೆಗಾಗಿ ಪ್ರಾರ್ಥಿಸುವ. ವಧುವರರನ್ನು ಒಂದುಗೂಡಿಸಿ ಪಾವಿತ್ರೀಕರಿಸಿ ದೇವರು ನೀಡಿರುವ ಮಕ್ಕಳನ್ನು ಯೋಗ್ಯ ರೀತಿ ಸಾಕಿ ಸಲಹಲು ಬೇಕಾದ ಕೃಪೆಯನ್ನು ಧರ್ಮಸಭೆ ಕೊಟ್ಟಿರುವಾಗ ಈ 3 ಕೃಪೆಗಳನ್ನು ಹಾಳು ಮಾಡುವ ವೈಯಕ್ತಿಕ ಸಾಧನೆಗಳು, ವ್ಯಾಮೋಹಗಳು ಈ ಮಕ್ಕಳನ್ನು ಬಿಟ್ಟು ಹೋಗಲಿ. ಈ ವಿವಾಹ ಸಂಸ್ಕಾರದ ಪಾವಿತ್ರತೆಯನ್ನು ಪ್ರತಿ ಆರಾಧನೆಯಲ್ಲೂ, ದಿವ್ಯ ಬಲಿಪೂಜೆಯಲ್ಲೂ, ಕುಟುಂಬ ಪ್ರಾರ್ಥನೆಯಲ್ಲಿ ಅವರು ಅನುಭವಿಸುವ, ಇತರಿಗೆ ಸಾಕ್ಷಿಯಾಗಿ ಜೀವಿಸುವ ಕುಟುಂಬಗಳಾಗಲೆಂದು ಎಲ್ಲ ಕ್ರೈಸ್ತಿಯ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಒಂಟಿತನದಿಂದ ಹೊರಬರಲು ಬಹಳ ಸಂಗಾತಿಯನ್ನು ಹುಡುಕುತ್ತಿರುವವರಿಗಾಗಿ ಪ್ರಾರ್ಥಿಸುವ. ಎಲ್ಲ ಯುವಕ ಯುವತಿಯರ ಮೇಲೆ ದೈವಿ ಅಭಿಷೇಕ ಇಳಿದು ಬರಲಿ. ಯುವಕ ಯುವತಿಯರು ಬಹಳ ಸಂಗಾತಿಯನ್ನು ಹುಡುಕುವವರಿಗಾಗಿ ಪ್ರಾರ್ಥಿಸುವಾಗ ಇಂದು ಮದ್ಯಾಸಕ್ತಿಯಿಂದಲೂ, ಮೊಬೈಲ್ಗಳಲ್ಲೂ, ಪ್ರಾಣಿಗಳ ವ್ಯಾಮೋಹಗಳಲ್ಲಿ, ಏಕಾಂಗಿತನದಲ್ಲಿ ಜೀವಿಸುತ್ತಿರುವಂಥ ಈ ಮಕ್ಕಳಿಗೆ ಪ್ರೀತಿಯ ಆಶೀರ್ವಾದ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ. ತಂದೆ ತಾಯಿಗೆ ಯೋಗ್ಯ ಮಕ್ಕಳಾಗಿ, ಧರ್ಮಸಭೆಗೆ ಯೋಗ್ಯ ಮಕ್ಕಳಾಗಿ, ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಜೀವಿಸುವ ಕೃಪೆ ಈ ಮಕ್ಕಳಲ್ಲಿಯೂ, ಈ ಕುಟುಂಬದಲ್ಲಿ ಉಂಟಾಗಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪ್ರಿಯರೇ, ನಾವೀಗ ಪ್ರಾರ್ಥಿಸಿದಂಥ ಎಲ್ಲ ವಿಷಯಗಳನ್ನು, ಕುಟುಂಬಗಳನ್ನು ಯೇಸುವಿನ ಪವಿತ್ರ ಹೃದಯಕ್ಕೆ ಸಮರ್ಪಿಸುತ್ತಾ ದೇವರ ಕರುಣೆಗಾಗಿ ಪ್ರಾರ್ಥಿಸುವ. ಕರುಣೆ ತೋರಿರಿ, ಈ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಈ ಕುಟುಂಬಗಳ ಮೇಲೆ ನಿಮ್ಮ ದಿವ್ಯ ಕರುಣೆ ಇಳಿದು ಬರಲೆಂದು ಪ್ರಾರ್ಥಿಸುವ.
ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ 1 ವಾಕ್ಯಗಳಲ್ಲಿ ಕಳೆದು ಹೋದ ಕುರಿಯ ಮೇಲೆ ಆ ಕುರುಬನಿಗಿರುವ ಆ ಪ್ರೀತಿ, ಕಳೆದು ಒಡೆದು ಹೋಗುತ್ತಿರುವ ಈ ಕುಟುಂಬಗಳ ಮೇಲೆ ಅದೇ ಕರುಣೆ, ಅದೇ ಪ್ರೀತಿ ಇಳಿದು ಬರಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪ್ರಿಯರೇ, ದುಃಖ ಮತ್ತು ಆತಂಕದಲ್ಲಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ. ಈ ಆತಂಕದಿಂದ ಕೆಲಸ ಮಾಡಲಾಗದೆ, ಪ್ರಾರ್ಥಿಸಲಾಗದೆ ಜೀವಿಸುವ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಆಸ್ಪತ್ರೆಗಳಲ್ಲಿ ರೋಗದಿಂದ ನರಳುತ್ತಿರುವವರಿಗಾಗಿ, ಆಸ್ಪತ್ರೆಗಳಿಗೆ ಹೋಗಲಾಗದೆ ಬಡತನದಿಂದ ನರಳುತ್ತಿರುವ ರೋಗಿಗಳಿಗಾಗಿ, ರೋಗದ ನಿಮಿತ್ತ ಕುಟುಂಬಗಳು ಹೊಡೆದೋಗುತ್ತಿರುವ ಏಕಾಂಗಿತನಗಳು ಉಂಟಾಗುತ್ತಿರುವ ಎಲ್ಲ ಕುಟುಂಬಗಳಲ್ಲಿ ಅಭಿಷೇಕ ಉಂಟಾಗಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಕುಟುಂಬಗಳಲ್ಲಿರುವ ರೋಗಿಗಳ ಆರೈಕೆಯಲ್ಲಿರುವಂಥವರಿಗಾಗಿ ಪ್ರಾರ್ಥಿಸುವ. ಈ ಆರೈಕೆಯ ನಿಮಿತ್ತದಿಂದಾಗಿ ಬಲಿಪೂಜೆಗೆ ಹೋಗಲಾಗದೆ, ಪ್ರಾರ್ಥಿಸಲಾಗದೆ ವೇದನೆಯಲ್ಲಿರುತ್ತಿರುವಂತಹ, ಪರಮಪ್ರಸಾದದಿಂದ ದೂರ ಸರಿದಿರುವ, ಸಂಸ್ಕಾರದಿಂದ ದೂರ ಸರಿಯುವ ಈ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಮಾನಸಿಕವಾಗಿ ಜಿಗುಪ್ಸೆ ಮತ್ತು ಗೊಂದಲದಲ್ಲಿರೋರಿಗಾಗಿ ಪ್ರಾರ್ಥಿಸುವ. ಈ ಎಲ್ಲ ಮಾನಸಿಕ ಅಸ್ವಸ್ಥದಿಂದ ಯಾಂತ್ರಿಕ ಸೌಖ್ಯ ಉಂಟಾಗಲಿ, ದೇವರ ಸ್ಪರ್ಶ ಅವರಿಗೆ ಉಂಟಾಗಲಿ, ಸಾಕ್ಷಿಯ ಜೀವಿತ ಅವರಿಗೆ ಉಂಟಾಗಲಿ ಎಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಕೈಬಿಟ್ಟ ಎಲ್ಲ ರೋಗಿಗಳಿಗಾಗಿಯೂ, ದೀರ್ಘಕಾಲದಿಂದ ನರಳುತ್ತಿರುವ ವಯೋವೃದ್ಧರಿಗಾಗಿಯೂ, ಎಲ್ಲ ರೋಗಿಗಳಿಗಾಗಿಯೂ, ಗಂಭೀರ ಸ್ಥಿತಿಯಲ್ಲಿರುವ ರೋಗಿಗಳಿಗಾಗಿ ಪ್ರಾರ್ಥಿಸುವ. ದಯಮಯ ದೇವರು ಅವರನ್ನು ಸ್ಪರ್ಶಿಸಿ ಉತ್ತಮ ಆರೋಗ್ಯವನ್ನು, ಉತ್ತಮ ಮರಣವನ್ನು ಪಡೆಯಲು ಬೇಕಾದಂತಹ ಒಳ್ಳೆಯ ಮರಣಕ್ಕಾಗಿ ಸಿದ್ಧರಾಗುತ್ತಿರುವ ವಯೋವೃದ್ಧರ ಮೇಲೂ ಕೃಪೆ ಇಳಿದು ಬರಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಬೆಳೆಯುವ ಮಕ್ಕಳ ಮೇಲಿನ ಅಧಿಕವಾದ ಚಿಂತೆಯಲ್ಲಿರುವ ಪೋಷಕರ ಬಿಡುಗಡೆಗಾಗಿಯೂ, ಮಕ್ಕಳ ಸಾವಿನಿಂದ ಕೊರಗುತ್ತಿರುವ ಪೋಷಕರಾಗಿಯೂ, ಪೋಷಕರ ಅಗಳುವಿಕೆಯಿಂದ ಕೊರಗುವ ಮಕ್ಕಳ ಬಿಡುಗಡೆಗಾಗಿ ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪೋಷಕರು ಮರೆತ ಮಕ್ಕಳಿಗಾಗಿಯೂ, ರೋಗಗ್ರಸ್ತ ಮಕ್ಕಳ ತಂದೆ ತಾಯಿಗಾಗಿ, ಕುಟುಂಬದ ಪ್ರಾರ್ಥನೆ ಮಹತ್ವ ನೀಡದ ಪೋಷಕರಿಗಾಗಿ, ಮಕ್ಕಳಿಂದ ಅಗಲಿದ ಪೋಷಕರಿಗಾಗಿ ದಿವ್ಯ ಪ್ರಾರ್ಥಿಸುವ. ದೇವರ ದಿವ್ಯ ಕೃಪೆಯು ಅಭಿಷೇಕವು ಇವರ ಮೇಲೆ ಇಳಿದು ಬರಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಕುಟುಂಬದ ಎಲ್ಲ ವಿಷಯಗಳಿಗಾಗಿ, ಕುಟುಂಬದಲ್ಲಿ ಮೃತರಾದ ಆತ್ಮಗಳಿಗಾಗಿ ಪ್ರಾರ್ಥಿಸುವ. ಗರ್ಭಪಾತದಲ್ಲಿ ಮೃತರಾದ ಮಕ್ಕಳು, ಅಪಘಾತಗಳಲ್ಲಿ ಮೃತರಾದವರು, ಅಕಾಲಿಕ ಮರಣದಲ್ಲಿ ಮೃತರಾದವರು, ಕ್ಯಾನ್ಸರ್ ಅಂತಹ ರೋಗದಿಂದ, ಕೊರೋನಾದಂಥ ರೋಗದಿಂದ ಮೃತರಾದವರು, ಹೃದಯಘಾತದಿಂದ ಮೃತರಾದವರು, ಹೀಗೆ ಮೃತರಾದ ಎಲ್ಲ ಆತ್ಮಗಳನ್ನು ದೇವರು ತಮ್ಮ ಕರುಣೆಯಿಂದ, ತಮ್ಮ ಪವಿತ್ರ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿತ್ಯ ವಿಶ್ರಾಂತಿಯನ್ನು, ಅಭಿಷೇಕವನ್ನು, ಆಶೀರ್ವಾದವನ್ನು ಈ ಆತ್ಮಗಳಿಗೆ ನೀಡಲೆಂದು, ಜೀವಿಸುವ ನಮಗೆ ನೆಮ್ಮದಿ ನೀಡಲೆಂದು ಪ್ರಾರ್ಥಿಸುವ. ನಮೋ ಮರಿಯ ವರಪ್ರಸಾದ ಪುರುಣೆ, ಪ್ರಭು ನಿಮ್ಮೊಡನಿದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್.
ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೆ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ಪ್ರಿಯರೇ, ಈ ಆರಾಧನೆಯಲ್ಲಿ ಭಾಗವಹಿಸುವ ನಾವು ಎರಡು ಕರಗಳನ್ನೆತ್ತಿ ಎಲ್ಲ ಹೃದಯದ ಕುಟುಂಬದಲ್ಲಿ ತುಂಬಿರುವ ಎಲ್ಲ ಸಮಸ್ಯೆಗಳನ್ನು ಸಮರ್ಪಿಸಿ ಸ್ತುತಿಸುವ, ಅದಾದ ನಂತರ ಯೇಸುಕ್ರಿಸ್ತರ ಅಂತಿಮ ಆಶೀರ್ವಾದಕ್ಕೆ ಸಿದ್ಧರಾಗುವ. ಈ ಪವಿತ್ರ ಅಭಿಷೇಕ ಆಶೀರ್ವಾದದ ಮೂಲಕ ನಮ್ಮ ಕುಟುಂಬಗಳು ಸ್ಥಿರಗೊಳ್ಳಲಿ. ಈ ಕುಟುಂಬಗಳು ಮತ್ತೊಮ್ಮೆ ಹೊಸದಾಗಿ ಪವಿತ್ರ ಕುಟುಂಬದಂತೆ ಮಾರ್ಪಡಲು ಬೇಕಾದ ಕೃಪಾವರ ನೀಡಲೆಂದು ಪ್ರಾರ್ಥಿಸುವ. ಹಾಲೆಲುಯ, ಹಾಲೆಲುಯ, ಹಾಲೆಲುಯ. ಅಪ್ಪ ಯೇಸುವೆ, ಕುಟುಂಬಗಳನ್ನು ಕಾಡುವ ಎಲ್ಲ ಶೋಧನೆ ಶಕ್ತಿಯನ್ನು ಪಾದದಲ್ಲಿ ಬಂಧಿಸಿ ಪ್ರಾರ್ಥಿಸ್ತೇವೆ. ಯೆರೆಮೀಯ 1:9, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಈ ವಾಕ್ಯದ ಬಲದಿಂದಲೂ, ಲೂಕ 9:1-2 ವಾಕ್ಯದ ಬಲದಿಂದಲೂ, ಮತ್ತು 12:28 ವಾಕ್ಯದ ಬಲದಿಂದಲೂ, ಲೂಕ 10:19 ವಾಕ್ಯದ ಬಲದಿಂದಲೂ, ಯೇಸು ಕ್ರಿಸ್ತರ ವಾಕ್ಯ ರಕ್ತ ಬಲದಿಂದಲೂ, ಗಾಯದ ಬಲದಿಂದಲೂ, ಮಾತೆ ಮರಿಯಮ್ಮನವರ ಸಕಲ ಸಂತರ ಮಧ್ಯಸ್ಥಿಕ ಬಲದಿಂದ, ಇಗೋ ಈ ಮಕ್ಕಳನ್ನು ಕಾಡುವ, ಕುಟುಂಬವನ್ನು ಕಾಡುವ ಎಲ್ಲ ಶೋಧನ ಶಕ್ತಿಗಳನ್ನು, ರೋಗದ ಬಾಧೆಗಳನ್ನು, ದೇವಚಿತ್ತಕ್ಕೆ ವಿರುದ್ಧವಾಗಿ ತಲೆಯೆತ್ತ ಎಲ್ಲ ದುರ್ಗಗಳನ್ನು ಯೇಸುವಿನ ನಾಮದಲ್ಲಿ ಬಂಧಿಸಿ ದ್ವೇಷಿಸಿ ಯೇಸುವಿನ ಪಾದಗಳು ಬೀಗಳಿಂದ ಆಜ್ಞಾಪಿಸಿ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತರ ವಿಶೇಷವಾದ ಆಶೀರ್ವಾದವು, ಬಿಡುಗಡೆಯು, ವಿಶ್ವಾಸದ ವರದಾನವು, ಪ್ರಾರ್ಥನೆ ವರದಾನ ಈ ಕುಟುಂಬಗಳಲ್ಲಿ ಬಲಗೊಳ್ಳಲಿ. ಧರ್ಮಸಭೆ ಬಲಗೊಳ್ಳಲಿ. ಸರ್ವಶಕ್ತ ದೇವರಾದ ಪಿತ ಸುತ ಪವಿತ್ರಾತ್ಮರ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸ್ತೇವೆ. ಹಾಲೆಲುಯ, 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 ಹಾಲೆಲುಯ. ಪ್ರಿಯರೇ, ಅಂತಿಮ ಆಶೀರ್ವಾದಕ್ಕಾಗಿ ಸಿದ್ಧರಾಗುವ. ಎಂತ ದಿವ್ಯ ಸಂಸ್ಕಾರ ಬಾಗಿ ವಂದಿಸೋಣ. ಆಳೆಯಾಜ್ಞೆ ಹೊಸವಿದಿಗೆ ಎಡೆ ಎತ್ತು ನಿಂತಿದೆ. ಇಂದ್ರಿಯ ತೀತವಾದುದನ್ನು ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಈರ್ವರಿಂದೊರಡುವ ಪವಿತ್ರಾತ್ಮರವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ದೇವರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲವನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತಾ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆರಾಧನೆ 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 ಆರಾಧನೆ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ.